ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನ ದ ಮಂತ್ ಆಫ್ ಗಾಡ್ಸ್ ಗ್ರಿಪ್, ದೇವರ ಹಿಡಿತದ ತಿಂಗಳು ಅಂತ ಹೇಳಿದೆ. ನಾನು ನಿನ್ನೆ 1ನೇ ತಾರೀಕು ಇದರ ಕುರಿತು ಆಳವಾಗಿ ಮಾತನಾಡಿದೆ. ಅದರ ಉಳಿದ ಭಾಗವನ್ನು ನಿಮ್ಮ ಮುಂದೆ ಪ್ರವಚನ ಶಬ್ದವಾಗಿ ತರಲಿಕ್ಕೆ ನಾನು ಬಯಸ್ತೇನೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯದಿಂದನೇ ಓದೋಣ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದುರಿರುವ ಇಸ್ರಾಯೇಲರ 12 ಕುಲದವರಿಗೆ ಬರೆಯುವುದು ನಿಮಗೆ ಶುಭವಾಗಲಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದುದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಆಮೆನ್, ಆಮೆನ್. ದಾವೀದನ ಜೀವನದಲ್ಲಿ ಬಂದಂಥ ಯುದ್ಧಗಳು, ಬಹುಕಾಲದ ಯುದ್ಧಗಳು ದಾವೀದನನ್ನು ಬಲಹೀನಗೊಳಿಸಲಿಲ್ಲ, ದಾವೀದನನ್ನು ಬಲಪಡಿಸಿತು. ಶತ್ರು ನಿರೀಕ್ಷಿಸಿದ ಈ ಹೋರಾಟದಲ್ಲಿ ದಾವೀದನು ಬಲಹೀನನಾಗ್ತಾನೆ, ಸೋತೋಗ್ತಾನೆ ಎಂದೆಲ್ಲ ಅವನು ಭಾವಿಸಿದ. ಆದರೆ ಅವನನ್ನು ಈ ಯುದ್ಧ, ಈ ಪ್ರಯಾಸ ಇನ್ನೂ ಬಲವುಳ್ಳವನಾಗಿ ಮಾಡ್ತು. ನಾನು ನಿಮಗೆ ಅದರ ಮರ್ಮ ಹೇಳ್ತೀನಿ. ಪ್ರತಿಕೂಲಗಳು ನಿಮ್ಮನ್ನು ನಾಶ ಮಾಡೋದಲ್ಲ, ಪ್ರತಿಕೂಲಗಳು ನಿಮ್ಮನ್ನು ಪರಿಪಕ್ವತೆ ಉಳ್ಳ ವಿಶ್ವಾಸಿಯಾಗಿ ನಿಮ್ಮನ್ನು ರೂಪಾಂತರ ಮಾಡುತ್ತೆ. ಅರ್ಥ ಆದವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ. ಹೋರಾಟ ಬಂದಾಗ ಓಡಿ ಹೋಗುವವನ ವಿಶ್ವಾಸಿ ಅಲ್ಲ, ಹೋರಾಟದ ಮಧ್ಯದಲ್ಲಿ ನಿಂತು ಕರ್ತನು ನನ್ನ ಕೂಡ ಇದ್ದಾನೆ, ಅವನು ನನ್ನ ಕುಟುಂಬವನ್ನು ಹಿಡಿದಿದ್ದಾನೆ, ನನ್ನ ಪ್ರಯಾಸ ಅವನು ಬಲ್ಲವನಾಗಿದ್ದಾನೆ, ನಾನು ಸೋತು ಹೋಗದಂತೆ ಜಯಶಾಲಿಯಾಗಿ ಹೊರಗಡೆ ಬರಬೇಕೆನ್ನೋ ದೇವರ ಚಿತ್ತ ಎಂದು ಯಾರು ನಂಬಿರ್ತಾನೋ ಅವನು ಪರಿಪಕ್ವತೆ ಉಳ್ಳ ವಿಶ್ವಾಸಿಯಾಗಿ ಹೊರಗಡೆ ಬರ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಯೋಸೆಫನನ್ನು ತಗೊಳ್ರಿ, ಪರಿಶೋಧನೆಗಾದ ಹೋದ. ಮೋಶೆಯನ್ನು ತಗೊಳ್ರಿ, ಅರಣ್ಯಗಳ ಮಧ್ಯದಲ್ಲಿ ನಡೆದು ಹಾದು ಹೋಗಬೇಕಾಯಿತು. ಅದರಿಂದ ಏನಾಯಿತು? ಅವನು ದೊಡ್ಡ 6 ಲಕ್ಷ ಕುಟುಂಬಗಳನ್ನು ನಡೆಸೋ ನಾಯಕನಾಗಿ ಬೆಳೆದು ಬಂದ. ಯೋಸೆಫನು ಅಷ್ಟು ಕಷ್ಟ ಅನುಭವಿಸಿದಾಗ ಅವನು ಐಗುಪ್ತ ದೇಶದ ಪ್ರಧಾನಮಂತ್ರಿಯಾದ. ಯೇಸು ಸ್ವಾಮಿ ಈ ಲೋಕದಲ್ಲಿ ತಾನು ಅನೇಕ ವಿಧವಾದ ಪರಿಶೋಧನೆಗಳಿಗೆ, ಸೈತಾನನಿಂದ ಪರಿಶೋಧನೆ, ಮನುಷ್ಯರಿಂದ ಪರಿಶೋಧನೆ, ಎಲ್ಲ ಪರಿಶೋಧನೆಗಳಲ್ಲಿ ಹಾದು ಹೋದಾಗಲೂ ದೇವರು ಅವನನ್ನು ಕೈ ಬಿಡಲಿಲ್ಲ. ಕೈ ಹಿಡಿದಿದ್ದರಿಂದ ಅವನ ಸೇವೆ ಎಲ್ಲರೂ ಕಾಣತಕ್ಕಂತೆ, ಲೋಕ ಅರಿಯತಕ್ಕಂತೆ ದೇವರು ಸನ್ಮಾನಿಸಿದನು. Hallelujah, hallelujah. Trials produce endurance and maturity. ಕಷ್ಟಗಳು ನಿಮ್ಮನ್ನು ಪರಿಪಕ್ವತೆಯಲ್ಲಿ, ನಿಮ್ಮನ್ನು ಇನ್ನೂ ಹೆಚ್ಚಾಗಿ ದೇವರ ಸೇವೆಗೆ ದೃಢಪಡಿಸುವಂಥದ್ದಾಗಿರುತ್ತೆ. Hallelujah. ಹೋರಾಟ ಬಂದಾಗ ಸೋತೋಗ್ಬೇಡ್ರಿ, ಬಿಟ್ಟು ಹೋಗ್ಬೇಡ್ರಿ. ಕೆಲವರೆಲ್ಲ ಹಂಗೆ 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತೆ ಕಡೆ, ಇಲ್ಲೂ ಇರ್ತಾರೆ ಅಲ್ಲಿ ಇರ್ತಾರೆ. ಮಧ್ಯದಲ್ಲಿ ನಿಂತ್ಕೊಂಡು ಲಾಭ ಮಾಡೋಣ ಅಂತ ನೀನು ನಡು ಸಮುದ್ರಕ್ಕೆ ಬೀಳವನೇ. ನೀನು 2 ದೋಣಿಯ ಯಾತ್ರೆ, ನೀನು ನಡು ಸಮುದ್ರಕ್ಕೆ ಬೀಳ್ತೀಯ. ಸೋತ್ರ ನಮ್ಮಲ್ಲಿ ಹೇಳ್ತಾರಲ್ಲ, ಅಂದ್ರಿಕ್ಕಿ ಮಂಚವಾಡು, ಎಲ್ರಿಗೂ ಒಳ್ಳೆಯವನು, ಎಲ್ರಿಗೂ ಒಳ್ಳೆಯವನು. ಸೋತ್ರ ನಾನು ಹಂಗಲ್ಲ, ನಂದು ವಿಷಯ ಇಷ್ಟೇ, ನನ್ನ ಕಾರ್ಯ ನಡೆದ್ರೆ ಸಾಕು, ನೀನಾದ್ರು ಹೆಂಗಾದರೂ ಹೋಗು, ನೀನು ಹೆಂಗಾದರೂ ಹೋಗು, ಮೇರ ಏನು ನನ್ನ ಸ್ವಕಾರ್ಯ ಸಿಂದಾಪಾತ್, ಅಷ್ಟು ಮಾತ್ರ. ಅಡ್ಡಗೋಡೆ ಮೇಲೆ ದೀಪ ಇಟ್ಟವರ ಸ್ವಭಾವ,
ಅವರಿಗೆ ಲೈಫ್ ಇಲ್ಲ, ಅಂಥವರಿಗೆ ಲಾಂಗ್ ಲೈಫ್ ಇಲ್ಲ. ದೇವರಿಗಾಗಿ ನಿಂತರೆ ಎಷ್ಟೇ ಉದ್ದನೆಯ ಹೋರಾಟ ಬಂದರು ನೀನು ಸೋತು ಹೋಗೋದಿಲ್ಲ. ಹಲ್ಲೆಲೂಯಾ. ನಿನ್ನನ್ನು ದೇವರು ಮಾನಿಸ್ತಾನೆ. ನಿನ್ನ ಪ್ರತಿ ಹೋರಾಟಗಳು ನಿನ್ನ ಆತ್ಮಿಕತೆಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತೀಯ. ನಿನ್ನ ಪ್ರಾರ್ಥನೆ ಹೆಚ್ಚಾಗುತ್ತೆ, ದೇವರೊಟ್ಟಿಗೆ ಅನ್ಯೋನ್ಯತೆ ಇನ್ನೂ ಹೆಚ್ಚಾಗುವಂಥದ್ದಾಗಿರುತ್ತೆ. ಯಾವ ದೇವರು ನಿನ್ನನ್ನು ಅಭಿಷೇಕ ಮಾಡಿದನೋ ಆ ದೇವರು ನಿನ್ನನ್ನು ಸ್ಥಿರಪಡಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಒಂದೆರಡು ಕಾರ್ಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಓದೋಣ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 40 ಮತ್ತು 41ನೇ ವಾಕ್ಯ. 40 ಮತ್ತು 41ನೇ ವಾಕ್ಯ. ಒಬ್ಬನು ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದ ಮೊಣಕಾಲು ಊರ್ಕೊಂಡು, ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಅದರ ಮೂಲ ಭಾಷೆಯಲ್ಲಿ ಉಪಯೋಗಿಸಿರುವಂಥ ಪದ ಅಸಾಕ್, ಅಂದರೆ ಕೈ ಹಿಡಿದು ಅವನ ಕೈ ಹಿಡಿತಾನೆ. ಆಮೇಲೆ ಯೇಸು ಸ್ವಾಮಿ, ನಾನು ಸ್ವಲ್ಪ ಆಲೋಚನೆ ಮಾಡಿದೆ, ಯೇಸು ಸ್ವಾಮಿ ಮುಟ್ಟೋ ಅವಶ್ಯಕತೆ ಇಲ್ಲ, ಹಿಡಿಯೋ ಅವಶ್ಯಕತೆ ಇಲ್ಲ. ಒಂದು ಮಾತು ಹೇಳಿದ್ರೆ ಸಾಕು ಅವನ ಕುಷ್ಠ ವಾಸಿಯಾಗಿರೋದು. ಆದರೆ ಇಲ್ಲಿ ಯೇಸು ಸ್ವಾಮಿ ಮಾಡಿದ್ದು, ಹಳೇ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ತನ್ನ ಜನರ ಕೈ ಹಿಡಿದ ಹಾಗೆ ಈ ಕುಷ್ಠ ರೋಗಿಯ ಕೈಯನ್ನು ದೇವರು ಹಿಡಿತಾನೆ. ಯಾಕಂದ್ರೆ ಇವನು ಎಲ್ಲರಿಂದ ಕೈ ಬಿಡಲ್ಪಟ್ಟವನು. ಅವತ್ತಿನ ಧರ್ಮಶಾಸ್ತ್ರದ ಪ್ರಮಾಣ ನೋಡಿದ್ರೆ ಕೈ ಬಿಡಲ್ಪಟ್ಟಿರುವ ಈ ಕುಷ್ಠರೋಗಿ ಯಾರಿಗಾದರೂ ಕುಷ್ಠ ಕಾಣಿಸ್ಕೊಂಡ್ರೆ ಅವನನ್ನು ಪಾಳೆಯದಿಂದ ಹೊರಗಡೆ ಇಡ್ತಾರೆ. ಅವನು ಪಾಳೆಯದ ಒಳಗಡೆ ಬರೋದಕ್ಕೆ ಅನುಮತಿ ಇಲ್ಲ. ಕಾರಣ ಅವನು ಅಶುದ್ಧನಾಗಿರ್ತಾನೆ. ಒಂದು ಪಕ್ಷ ಅಪ್ಪಿ ಅವನೇನಾದರೂ ಪಾಳೆಯದ ಒಳಗಡೆ ಬಂದು ಅಲ್ಲಿ ಅವನು ಯಾರ ಹತ್ರ ಆದರೂ ಬೆರೆತ್ರೆ, ಯಾರನ್ನಾದರೂ ಮುಟ್ಟಿದ್ರೆ ಅವರು ಅಶುದ್ಧರಾಗ್ತಾರೆ. ಅದರಿಂದಲೇ ಇವನು ದೂರ ಇರುವಾಗಲೇ ಕೂಗಿ ಹೇಳ್ತಾನೆ, ನಾನು ಅಶುದ್ಧನು, ಐ ಆಮ್ ಅನ್ಹೋಲಿ, ನಾನು ಅಶುದ್ಧನು ಎಂದು ಕೂಗಿ ಹೇಳಬೇಕು. ಆದರೆ ಇಲ್ಲಿ ಒಂದು ಸ್ವಲ್ಪ ಗಮನಿಸಿ ಪ್ರಿಯರೇ, ಇವನ ಜೀವನದಲ್ಲಿ ಇವನು ತನ್ನ ಧರ್ಮಶಾಸ್ತ್ರದ ನಿಯಮನ ಎಲ್ಲ ಉಲ್ಲಂಘನೆ ಮಾಡ್ತಾನೆ. ಉಲ್ಲಂಘನೆ ಮಾಡಿ ಯೇಸುವಿನ ಬಳಿಗೆ ಬರ್ತಾನೆ. ಯೇಸು ಕ್ರಿಸ್ತನು ಯಹೂದನಾಗಿದ್ದಾನೆ. ಯಹೂದನನ್ನ ಕುಷ್ಠರೋಗಿ ಮುಟ್ಟಂಗಿಲ್ಲ, ಅವನ ಅಶುದ್ಧನಾಗ್ತಾನೆ. ಆದರೆ ಇವನು ಬಂದು ಮೊಣಕಾಲು ಊರಿ ಯೇಸುವಿನ ಬಳಿ ಕೇಳ್ತಾನೆ, ಸ್ವಾಮಿ ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧಿ ಮಾಡು, ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ತಾನೆ. ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಕಾರ್ಯ ನೋಡ್ರಿ, ಅಲ್ಲಿ ಅವನ ನನಗೆ ಅಶುದ್ಧನೇ, ನೀಚನೇ, ನೀನು ಅಶುದ್ಧನಾಗಿ ನನ್ನನ್ನು ಮುಟ್ಟಿ ಅಶುದ್ಧ ಮಾಡಿಬಿಟ್ಟಿಯಲ್ಲ, ಪಾಪಿ, ನಿನಗಿರಲಿ ಶಾಪ ಅಂತ ಹೇಳಲಿಲ್ಲ. ನನ್ನ ಯೇಸು ಕನಿಕರವುಳ್ಳ ದೇವರು. ಹಲ್ಲೆಲೂಯಾ. ಹೆಂಗಸು ತನ್ನ ಕೂಸನ್ನು ಮರೆತರು ನಾನು ನಿಮ್ಮನ್ನು ಮರೆಯೋದಿಲ್ಲ ಅಂತ ಹೇಳಿದಂಥ ತಂದೆಯಾದ ದೇವರ ಆತ್ಮವನ್ನು ಹೊತ್ತಿರುವ ಕುಮಾರನಾದ ಯೇಸು ಹೇಳ್ತಾನೆ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಅಂತ. ಅವನ ಕೈ ಹಿಡಿದಾಗ ಅದುವರೆಗೂ ಅವನನ್ನು ಹಿಡಿದಿದ್ದ ಕುಷ್ಠರೋಗದ ಆತ್ಮ ಅದರ ನಡುಕಟ್ಟು, ನಿನ್ನೆ ನಾನು ಹೇಳಿದೆ, ನಡುಕಟ್ಟುಗಳನ್ನು ಬಿಚ್ಚಿದ ಹಾಗೆ ಆ ಶಕ್ತಿಯ ಬಲ, ಕುಷ್ಠರೋಗದ ಶಕ್ತಿ ಬಲ ಅದು ಬಿಚ್ಚಲ್ಪಟ್ಟಿತ್ತು, ಸಡಿಲವಾಯಿತು. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ.
ಆಮೇನ್, ಆಮೇನ್. ಅದುವರೆಗೂ ಅವನನ್ನು ಕಾಡಿದ ಕುಷ್ಠ, ಅದುವರೆಗೂ ಅವನ ಶರೀರವನ್ನು ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಅವನನ್ನು ಹಿಂಸಿಸುತ್ತಿದ್ದ ದುರಾತ್ಮ ಸಡಿಲವಾಯಿತು. ಲಿಸನ್ ಟು ಮೀ. ನಿಮಗೆ ಕುಷ್ಠರೋಗಿ ಅಂತ ಹೇಳಿದ ತಕ್ಷಣ ನೀವು ಚಿಂತೆ ಮಾಡ್ತಿದ್ರೆ ಏನೋ ಬರಲ್ಲ ಬಿಡು, ಒಂದು ಕಾಯಿಲೆ ಇತ್ತು ವಾಸಿ ಆಯಿತು ಅನ್ನೋ. ಅಲ್ಲಲ್ಲಲ್ಲ, ಈ ಕುಷ್ಠರೋಗಿಯ ಪ್ರತ್ಯೇಕತೆ ನೋಡ್ರಿ. ಅವರ ಹುಬ್ಬು, ಇಲ್ಲಿನ ಹುಬ್ಬು ಕೂದಲೆಲ್ಲ ಹೋಗ್ಬಿಡುತ್ತೆ. ಕಣ್ಣು ಒಳಗಡೆ ಹೋಗ್ತಾ ಇರುತ್ತೆ, ಕಣ್ಣು ಒಳಗಡೆ ಹೋಗ್ತಾ ಇರುತ್ತೆ. ಇವರ ಶರೀರದ ಅವಯವಗಳು ಒಂದೊಂದಾಗಿ, ಕೈಗಳು, ಬೆರಳುಗಳು ಎಲ್ಲ ಕುಷ್ಠ ರೋಗದಿಂದ ಅದು ನಾಶವಾಗ್ತಾ ಇರುತ್ತೆ, ತಿನ್ನುತ್ತಾ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ಇವನನ್ನು ಯಾರು ಕಂಡ್ರೂ ಅಸಹ್ಯ ಪಡ್ತಾರೆ, ಯಾರು ಅವನ ಹತ್ತಿರ ಬರೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯೇಸು ಸ್ವಾಮಿ ಹೇಳಿದನು, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು. ನನಗೆ ಮನಸ್ಸುಂಟು, ನೀನು ಶುದ್ಧನ. ದೂರದಿಂದ ಆಯ್ತು ಅಲ್ಲೇ ಇರು, ನಿನಗೆ ಮನಸ್ಸುಂಟು, ನೀನು ಶುದ್ಧನಾಗು ಅಂತ ಹೇಳಲಿಲ್ಲ ಯೇಸು ಸ್ವಾಮಿ. ಯೇಸು ಸ್ವಾಮಿ ಅಲ್ಲಲ್ಲೂಯ ತನ್ನ ಪವಿತ್ರಾತ್ಮನ ಶಕ್ತಿಯ ಬಲ ಹೊಂದಿದ ಯೇಸು ಸ್ವಾಮಿ ಅವನ ಕೈಯನ್ನು ಹಿಡಿದಾಗ ಅದುವರೆಗೂ ಅವನ ಮೇಲೆ ಆಳ್ವಿಕೆ ಮಾಡಿದ ಆ ರೋಗ ಬಂಧನಗಳು ಬಿಚ್ಚಲ್ಪಟ್ಟಿತ್ತು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕುಷ್ಠವಾಸಿ ಮಾಡಿದ ಮಾತ್ರವಲ್ಲ, ಅವನನ್ನು ಸಂಪೂರ್ಣಗೊಳಿಸಿದನು. ಅದರ ಅರ್ಥ ಚಪ್ಪೆ ಆಗಿರುವ ಮೂಗು, ಚಪ್ಪೆ ಆಗಿರುವ ಬೆರಳುಗಳು ಅದೆಲ್ಲ ಉದ್ದನೆ ನೆಟ್ಟಗಾಯಿತು. ಅವನ ಮೂಗು ನೆಟ್ಟಗಾಯಿತು, ಅವನ ಉಬ್ಬು ನೆಟ್ಟಗಾಯಿತು, ಅವನ ಕಣ್ಣು ನಾರ್ಮಲ್ ಆಯಿತು. ಇವತ್ತು ಯೇಸುವಿನ ನಾಮದಲ್ಲಿ ಕುಷ್ಠದ ಗುರುತಿಲ್ಲದಂತೆ ಅವನನ್ನು ಸಂಪೂರ್ಣಗೊಳಿಸಿದವನು ಅದೇ ಯೇಸು ಇವತ್ತು ನಿನ್ನನ್ನು ಹಿಡಿದ್ರೆ, ನಿನ್ನ ಕುಟುಂಬವನ್ನು ಹಿಡಿದಾದ್ರೆ, ಯಾವ ಶಕ್ತಿಗಳು ನಿನ್ನನ್ನು ಬಾಧಿಸುತ್ತಾ ಇದೆಯೋ, ಯಾವ ವ್ಯಕ್ತಿಗಳು ನಿನ್ನ ಬಾಧಿಸ್ತಾ ಇದ್ದಾರೋ, ಯಾವ ದುರಾತ್ಮನು ಮಾಟ ಮಂತ್ರದ ಶಕ್ತಿಗಳು ಆಳ್ವಿಕೆ ಮಾಡ್ತಾ ಇದೆಯೋ, ಅದೆಲ್ಲ ಸಡಿಲವಾಗಲೇಬೇಕು, ಸಡಿಲವಾಗಲೇಬೇಕು. ನೀನು ಪೂರ್ಣವಾಗಿ ಹೊರಗಡೆ ಬರ್ತೀಯ. ನೀನು ಪೂರ್ಣವಾಗಿ ಹೊರಗಡೆ ಬರ್ತೀಯ. ಥ್ಯಾಂಕ್ ಯು ಜೀಸಸ್. ಈ ವಾಸ್ ಕಂಪ್ಲೀಟ್ಲಿ ಹೀಲ್ಡ್. ಅವನ ಕೈ ಹಿಡಿದಾಗ ಸ್ವಲ್ಪ ಯೋಚನೆ ಮಾಡ್ರಿ. ಕುಷ್ಠರೋಗಿ ಸೃಷ್ಟಿ, ಏಸು ಸೃಷ್ಟಿಕರ್ತನು. ಸೃಷ್ಟಿಕರ್ತನನ್ನು ನೋಡಿ ಕೇಳ್ತಾ ಇದೆ, ನಿನಗೆ ಮನಸ್ಸಿದ್ರೆ ನಾನು ಶುದ್ಧನಾಗಬಲ್ಲೆ. ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಸೃಷ್ಟಿಕರ್ತನು ಸೃಷ್ಟಿಯನ್ನು ಹಿಡಿದಾಗ ಅದುವರೆಗೂ ಅವನನ್ನು ಕಾಡಿದ ಎಲ್ಲ ಶಕ್ತಿಗಳು ಗುಡ್ ಬೈ ಹೇಳಲೇಬೇಕು. ಇವತ್ತು ಸೃಷ್ಟಿಕರ್ತನು ಕೆಲ ಕುಟುಂಬಗಳನ್ನು ಹಿಡಿತಾ ಇದ್ದಾನೆ. ನಿನ್ನ ಕುಟುಂಬ ಸುರಕ್ಷಿತವಾಗಿದೆ. ಈ ಫ್ಯಾಮಿಲಿ ಸಂಡೇ ನಾನು ಹೇಳ್ತೇನೆ, ನೀನು, ನಿನ್ನ ಗಂಡ, ನಿನ್ನ ಮಕ್ಕಳು, ನೀನು, ನಿನ್ನ ಹೆಂಡತಿ, ಮಕ್ಕಳು, ಕುಟುಂಬ ಸಮೇತವಾಗಿ ತಲೆಮಾರುಗಳು ಯೆಹೋವನನ್ನು ಆರಾಧನೆ ಮಾಡತಕ್ಕಂತೆ. ಹಲ್ಲೆಲೂಯಾ. ಈ ತಿಂಗಳು ದೇವರು ನಿನ್ನ ಕುಟುಂಬವನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಾನೆ. ಯು ವಿಲ್ ಬಿ ಕಂಪ್ಲೀಟ್ ಡೆಲಿವರ್ಡ್. ಸಂಪೂರ್ಣವಾದ ಬಿಡುಗಡೆ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಸಂಪೂರ್ಣವಾದ ಬಿಡುಗಡೆ, ಸಂಪೂರ್ಣವಾದ ಬಿಡುಗಡೆ. ನನ್ನ ದೇವರು ನನ್ನ ಕುಟುಂಬವನ್ನು ಹಿಡಿದಿದ್ದಾನೆ. ಅವನ ಕೈ ನನ್ನನ್ನು ಹಿಡಿದಿದೆ, ನನ್ನ ಬಿಸ್ನೆಸ್ಸನ್ನು ಹಿಡಿದಿದೆ, ನನ್ನ ಸೇವೆಯನ್ನು ಹಿಡಿದಿದೆ, ನನ್ನ ಸಭೆಯನ್ನು ಹಿಡಿದಿರೋದಾದ್ರೆ
ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ನೀವು ಅರ್ಥ ಮಾಡ್ಕೊಳ್ಬೇಕು, ನಾನು ದೇವರ ಗ್ರಿಪ್ಪಲ್ಲಿದ್ದೀನಿ ಅಂತ. ನಾನು ಮುಂಚೆ ಎಲ್ಲ ಇಮೇಲ್ ಬರಿಬೇಕಾದ್ರೆ ಕಡೆಗೆ ಸೈನಿಂಗ್ ಪಾರ್ಟ್ ಬರುತ್ತಲ್ಲ, ಅಲ್ಲಿ ಆಗ್ತದೆ ಇನ್ ಈಸ್ ಗ್ರಿಪ್ ಅಂತ. ನಂದು ಇದು ಹಂಗೆ ಆಗ್ತಾ ಇದ್ದು, ಇನ್ ಈಸ್ ಗ್ರಿಪ್ ಅಂತ. ಸ್ತೋತ್ರ. ಕೆಳಗಡೆ ಬರೀತಿದೆ, ನನ್ನ ಹೆಸರು ಅಲ್ಲ ಹಾಕಕ್ಕೆ ಮುಂಚೆ ಇನ್ ಈಸ್ ಗ್ರಿಪ್ ಅಂತ ಆಗ್ತಿದ್ದೆ. ಅಂದರೆ ಆತನ ಹಿಡಿತದಲ್ಲಿ ಇರುವ ನಾನು ಅಂತ. ಇವತ್ತು ಕೆಲವರು ದೇವರ ಹಿಡಿತಕ್ಕೆ ಎಲ್ಲಾದರೂ ಸಡಿಲ ಆಗಿದ್ರೆ ವಾಪಸ್ ಬನ್ರಿ, ಅವನು ಹಿಡಿದಿದ್ದಾನೆ ಅಂತ ದೃಢ ನಿಶ್ಚಯದೊಂದಿಗೆ. ಮೋಸ್ಟ್ ಆಫ್ ದ ಪೀಪಲ್, ನಾನು ಬೆಳಿಗ್ಗೆ ಹೀಗೆ ಹೇಳಿದೆ, ನಮಗೆ ಒಂದು ಕ್ರೈಸ್ತ ಜೀವಿತದಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಅಶ್ಯೂರೆನ್ಸ್ ಇನ್ ದ ಕ್ರಿಸ್ಟಿಯನ್ ಲೈಫ್ ಇಸ್ ನಾಟ್ ದಟ್ ವಿ ಆರ್ ಹೋಲ್ಡಿಂಗ್ ಆನ್ ಟು ಗಾಡ್. ನಾವು ಕ್ರಿಸ್ತನನ್ನು ಅಥವಾ ದೇವರನ್ನ ನಾವು ಹಿಡ್ದಿದ್ದೀವಿ ಅನ್ನೋದ್ರದಲ್ಲ ಕ್ರೈಸ್ತಿಯ ಜೀವಿತ. ಬಟ್ ದಟ್ ಗಾಡ್ ಈಸ್ ಹೋಲ್ಡಿಂಗ್ ಆನ್ ಅಸ್ ಆ್ಯಂಡ್ ಟು ಅಸ್. ನಮ್ಮನ್ನು ದೇವರು ಹಿಡಿದಿದ್ದಾನೆ, ಅದು ನಮಗಿರುವಂಥ ನಿರೀಕ್ಷೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ. ಕರೆಕ್ಟಾ? ಪ್ರಕಟಣೆ ಪುಸ್ತಕ ಹೇಳ್ತದೆ, ಸಕಲ ಕುಲ, ಭಾಷೆ, ಜನಾಂಗಗಳಿಂದ ನಿಮ್ಮನ್ನು ದೇವರಿಗೋಸ್ಕರ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ ಅಂತ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆತನು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಅಂತ. ಯೋಹನನ 15:16 ಹೇಳ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ ಅಂತ. ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ, ದೇವರು ಹಿಡಿದಿದ್ದಾನೆ. ಮಲಾಕಿಯ ಪುಸ್ತಕ 1ನೇ ಅಧ್ಯಾಯ ಓದಿದ್ರೆ, ಯಾಕೋಬನನ್ನ ದೇವರು ಪ್ರೀತಿಸಿ ಏಸಾವನನ್ನ ದೇವರು ದ್ವೇಷಿಸಿದನು ಅಂತ. ಹಾಗಾದ್ರೆ ದೇವರು ಪಕ್ಷಪಾತಿನ? ದೇವರು ಮುಖದಾಕ್ಷಣ್ಯ ತೋರಿಸ್ತಾರ? ಅಣ್ಣ ತಾನೇ ದೊಡ್ಡವನು, ಅವನಿಗೆ ತಾನೇ ಆಶೀರ್ವಾದ ಬರಬೇಕಾಗಿರೋದು. ಆದರೆ ದೇವರು ಹೇಳ್ತಾನೆ, ಯಾಕೋಬನನ್ನ ಪ್ರೀತಿಸಿ ಏಸಾವನನ್ನ ದೇವರು ದ್ವೇಷಿಸಿದನು ಅಂತ. ದಟ್ ಮೀನ್ಸ್ ದೇವರಿಗುಳ್ಳವರನ್ನ ದೇವರು ಹಿಡಿತಾನೆ, ದೇವರಿಗುಳ್ಳವರನ್ನ ದೇವರು ಹಿಡಿತಾನೆ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ನಿಮಗಿಂತ ಸಾಮರ್ಥ್ಯವುಳ್ಳವರು, ಚಾಣಕ್ಯರಾಗಿರುವವರು, ಉತ್ತಮ ಸೌಂದರ್ಯವುಳ್ಳವರು, ಬಲವುಳ್ಳವರು, ಹಣವಂತರು, ಸ್ಥಿತಿವಂತರು ಅನೇಕರು ಇರುವಾಗ ಅವ್ರನ್ನ ಬಿಟ್ಟು ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಹಿಡಿದಿರೋದಾದರೆ ಅದಕ್ಕೆ ನೀನು ಹೆಚ್ಚಾಗಿ ಸ್ತೋತ್ರ ಹೇಳಬೇಕು. ಆಮೇಲೆ ತೇರಹನಿಗೆ 3 ಜನ ಮಕ್ಕಳು, ಅರಾನ್, ನಾಹೋರ್, ಅಬ್ರಹಾಂ. 3 ಜನ ಮಕ್ಕಳು. ದೇವರು ಹಾರನನ್ನು ಹಿಡಿಯಲಿಲ್ಲ, ನಾಹೋರನನ್ನು ಹಿಡಿಯಲಿಲ್ಲ, ಅಬ್ರಾಮನನ್ನು ಹಿಡಿದನು. ಉದ್ದೇಶ ಏನು? ಅಬ್ರಾಮನನ್ನು ಹಿಡಿಯೋ ಉದ್ದೇಶ ಏನು? ನನಗೊಬ್ಬ ನಂಬಿಕೆಯ ವೀರನು ಬೇಕಾಗಿದ್ದಾನೆ. ಹಲ್ಲೆಲೂಯಾ. ಅಬ್ರಾಮನಿಗೆ 2 ಮಕ್ಕಳು. ಒಬ್ಬ ವಾಗ್ದಾನದ ಸಂತತಿ ಆಗಿರುವಂಥ ಈಸಾಕನು, ಇನ್ನೊಬ್ಬ ಹಾಗರಳ ಮೂಲಕ ಹುಟ್ಟಿದಂಥ ಇಸ್ಮಾಯಿಲನು. ದೇವರು ಇಸ್ಮಾಯಿಲನನ್ನು ಹಿಡಿಯಲಿಲ್ಲ, ದೇವರು ಈಸಾಕನನ್ನು ಹಿಡಿದರು. ಯಾಕಂದರೆ ದೇವರಿಗೆ ಒಂದು ವಾಗ್ದಾನದ ಸಂತತಿ ಬೇಕು, ಆ ವಾಗ್ದಾನ ಸಂತತಿಯನ್ನು ಹಿಡಿದನು. ಈಸಾಕನಿಗೆ 2 ಮಕ್ಕಳು ಹುಟ್ಟಿದ್ರು, ಯಾಕೋಬ ಮತ್ತು ಏಸಾವ. ಯಾಕೋಬ ಎಂಬ ಹೆಸರಿನಲ್ಲೇ ಅಡಕವಾಗಿದೆ ವಂಚಕ ಅಂತ. ಏಸಾವನು ಜ್ಯೇಷ್ಠ ಪುತ್ರನು, ಅಪ್ಪನ ಆಶೀರ್ವಾದಕ್ಕೆ ಅರ್ಹನಾಗಿರುವವನು. ಆದರೆ ನಾನು ಆಗಲೇ ಹೇಳಿದ ಪ್ರಕಾರ ದೇವರು ಯಾಕೋಬನನ್ನು ಹಿಡಿದು ಏಸಾವನನ್ನು ದ್ವೇಷಿಸಿದನು. ಇದು ಎಂಥ ಕಾರ್ಯ ದೇವರೇ? ನೀನು ಮಾಡ್ತಾ ಇರೋದು ಅನೀತಿ ಅಲ್ವಾ? ಅಲ್ಲ. ಯಾಕೋಬನು ಏಸಾವನು ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಇಬ್ಬರು ಗುದ್ದಾಡ್ತಾ ಇದ್ರು. ಒಬ್ಬ ಮುಂದೆ ಬರಬೇಕು ಅಂತ ಹೊಟ್ಟೆಯಿಂದನೇ. ಇವನ ಅಣ್ಣನ್ನ ಮೀರಿಸಿ ತಮ್ಮ ಹೊರಗಡೆ ಬರಕ್ಕಿದ್ದ.
ಸ್ತೋತ್ರ. ಅಲ್ಲಿ ನಡೀಲಿಲ್ಲ. ದೇವರು ನೋಡಿದ್ರು ಇವನು ಕಿಲಾಡಿ ಇದ್ದಾನೆ ಅಂತ. ಸ್ತೋತ್ರ. ಅದಕ್ಕೆ ಯಾಕೋಬನನ್ನು ದೇವರು ಹಿಡಿದ್ರು. ಏಸಾವನಿಗೆ ಸಿಗಬೇಕಾದ ಆಶೀರ್ವಾದ ಫುಲ್ ಯಾಕೋಬನಿಗೆ ಬಂತು. ಯಾಕೋಬನಿಗೆ 11 ಮಕ್ಕಳು ಹುಟ್ಟಿದ್ರು. 11 ಮಕ್ಕಳು, 1 ಡಜನ್ 1 ಕಮ್ಮಿ. ಸ್ತೋತ್ರ. 11 ಮಕ್ಕಳು. ಅದರಲ್ಲಿ ರೂಬನ್ ಇದ್ದಾನೆ, ಲೇವಿ ಇದ್ದಾನೆ, ಯೂದ ಇದ್ದಾನೆ, ನಫ್ತಾಲಿ ಇದ್ದಾನೆ, ಮನಸ್ಸೆ ಇದ್ದಾನೆ. ಸ್ತೋತ್ರ. ಕುಲಗಳು ಎಲ್ಲ ಇದ್ದಾರೆ. ಆದರೆ ದೇವರಿಗೆ ಇಷ್ಟ ಇದ್ದಿದ್ದು ಒಬ್ಬ ಯೋಸೇಫನನ್ನು ಹಿಡಿಬೇಕು ಅಂತ. ಯಾಕೆ? ದೇವರ ವಿಷಯವಾಗಿ ದೇವರ ಕನಸುಗಾರನೊಬ್ಬ ಬೇಕು ಅಂತ. ಇದರ ಒಳಗಡೆ ಯಾರಾದ್ರೂ ಅಂಥವ್ರು ಇದ್ದರೆ ಅವ್ರಿಗೆ ನಾನು ಸ್ತೋತ್ರ ದೇವರ ಅಂಥವ್ರನ್ನ ಬಿಡೋದಿಲ್ಲ. ಸ್ತೋತ್ರ. ಏನು ಇಲ್ಲದಿದ್ರು ಅವ್ರು ಕನಸು ಕಾಣ್ತಾರೆ. ಏಯ್, ನನ್ನ ಜೀವನದಲ್ಲಿ ಏನು ಇಲ್ಲದಿದ್ರು ನಾನೊಬ್ಬ ಕನಸುಗಾರ, ದರ್ಶನವುಳ್ಳವನು, ಭವಿಷ್ಯದ ಕುರಿತು ದರ್ಶನವುಳ್ಳವನು, ದೇವರ ರಾಜ್ಯದ ಕುರಿತು ದರ್ಶನವುಳ್ಳವನು. ನೀರಲ್ಲಿ ಹಾಕಿದ್ರೆ ನೆನೆಯಲ್ಲ, ಬೆಂಕಿಗೆ ಹಾಕಿದ್ರೆ ಸುಡಲ್ಲ. ಸತ್ವ ಅಂತ ಸೂತ್ರದಲ್ಲ ಅಂತಾರಲ್ಲ, ಯಾರಿಗೆ ಬೇಕು ನೋಡ್ರಿ? ಸ್ತೋತ್ರ. ನೀನು ಎಲ್ಲ ಹಾಕಿದ್ರು ಪಾದರಸ ಥರ ಇರಬೇಕು. ಸ್ತೋತ್ರ. ಎಲ್ಲ ಹಾಕಿದ್ರು ಪಾದರಸ ಥರ ಇರಬೇಕು. ಏನು ಪಾಸ್ಟರ್ ಅದು ಪಾದರಸ ಅಂತೀರ? ಮರ್ಕ್ಯುರಿ ಅಂತಾರೆ. ಸ್ತೋತ್ರ. ಈ ಮರ್ಕ್ಯುರಿ ನೋಡ್ರಿ, ಹಾಕ್ರಿ ಹಂಗೆ ಹೋಗ್ಬಿಡುತ್ತದು. ಸ್ತೋತ್ರ. ಫಾಸ್ಟ್. ದೇವರು ಯೋಸೇಫನನ್ನು ಹಿಡಿದ್ರು. ಹಾಗೆ ಲೆಕ್ಕ ಹಾಕ್ಕೊಂಡು ಹೋಗ್ರಿ, ನೋಡ್ತಾ ಹೋಗ್ರಿ. ದೇವರಿಗೆ ಇಷ್ಟವುಳ್ಳವರನ್ನ ದೇವರು ಹಿಡಿತಾನೆ. ಆಮೇಲೆ ಇವತ್ತು ನಾನು ನೀವು ನಮ್ಮ ಸಾಮರ್ಥ್ಯದಿಂದ ಬಂದಿದ್ದಲ್ಲ, ದೇವರು ನಮ್ಮನ್ನು ಹಿಡ್ದಿರೋದ್ರಿಂದ 100% ಯಾವುದೇ ಸಂಶಯ ಇಲ್ಲದೆ ನಾನು ಕೂಗಿ ಹೇಳ್ತೇನೆ, ದೇವರು ನನ್ನನ್ನು ಹಿಡಿದಿದ್ದರಿಂದ. ನಾವಿಬ್ಬರು ಅಣ್ಣ ತಮ್ಮದಿರು ನಮ್ಮ ತಾಯಿಗೆ. ಆದರೆ ದೇವರು ನನ್ನನ್ನು ಹಿಡಿದ್ರು. ಸ್ತೋತ್ರ. ನನ್ನನ್ನು ಯಾಕೆ ಹಿಡಿದ್ರು? ಸ್ತೋತ್ರ. ಕರ್ನಾಟಕಕ್ಕೆ ಒಬ್ಬ ಸೇವಕ ಬೇಕಾಗಿತ್ತು. ನಮ್ಮ ಅಣ್ಣನಿಗೂ ಶಾಲೆಗೆ ಕಳಿಸಿದ್ರು ನಮ್ಮ ತಂದೆ ತಾಯಿ, ನನ್ನನ್ನು ಶಾಲೆಗೆ ಕಳಿಸಿದ್ರು. ಅವನ ಶಾಲೆಗೆ ಟೀಚರ್ನೇ ಹೊಡೆದ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದ, ವಿದ್ಯಾವಂತರ ಆಗಲಿಲ್ಲ. ನನ್ನನ್ನು ಕಳಿಸಿದ್ರು, ನಾನು ವಿದ್ಯಾವಂತನಾದೆ. ಅದು ಕನ್ನಡ ಮೀಡಿಯಮಲ್ಲಿ ಕನ್ನಡದಲ್ಲಿ ಚೆನ್ನಾಗಿ ಬೆಳೆದೆ. ದೇವರು ಯೋಚನೆ ಮಾಡಿದ್ರು ಇವನೇ ಕರೆಕ್ಟ್ ಕರ್ನಾಟಕ ಬೇಕು ಅಂತ. ಸುಮ್ಗೆ ಹಿಡಿಲಿಲ್ಲ, ದೇವ್ರಿಗೊಂದು ಪ್ಲಾನ್ ಇತ್ತು. ಇಲ್ದಿದ್ರೆ ಒಂದು ಮಲಯಾಳಿ ಕುಟುಂಬದಲ್ಲಿ ಹುಟ್ಟಿದ್ರೆ ನನ್ನನ್ನು ತಗೊಂಡು ಬಂದು ಕನ್ನಡ ಪಾಸ್ಟ್ರಾಗಿ ಮಾಡಾಕ್ತಿದ್ರ. ನನ್ನ ತಂದೆ ತಾಯಿ ಒಪ್ಪುತ್ತಿರಲಿಲ್ಲ. ಆದರೆ ದೇವರಿಗೆ ಗೊತ್ತು, ದೇವರು ನಾವು ಹುಟ್ಟೋದಕ್ಕೆ ಮುಂಚೆನೇ ಎಲ್ಲ ಪ್ಲಾನ್. ನಿನ್ನ ಜೀವನದ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಆರಂಭದ ದಿವಸವನ್ನು, ನಿನ್ನ ಕೊನೆಯ ದಿವಸವನ್ನು ತನ್ನ ಪುಸ್ತಕದಲ್ಲಿ ಅವನು ಬರೆದು ಬಿಟ್ಟಿದ್ದಾನೆ. ಆಮೇಲೆ ನಾವೇನು ಹೇಳ್ತೀವಿ, ನಮ್ಮ ಹಣೆ ಬರ. ಈ ಹಣೆ ಬರ ಅಲ್ಲ, ಅದು ದೇವ್ರ ಪುಸ್ತಕದಲ್ಲಿ ಬರೆದಿರ್ತೀನಿ. ಸ್ತೋತ್ರ. ನಮಗೇನು ಪುಸ್ತಕ ಇಲ್ವಾ ಬರೆಯೋಕ್ಕೆ? ದೇವ್ರಿಗೆ ಪುಸ್ತಕ ಬೇಕಾ? ದೇವರು ಅಲ್ಲಿಟ್ಟಿದ್ದಾರೆ ಒಂದು ಪುಸ್ತಕ, ಅದರಲ್ಲೆಲ್ಲ ಬರೆದು ಇಟ್ಬಿಟ್ಟಿದ್ದಾರೆ. ನಾವು ಇಲ್ಲಿ ಹುಡ್ಕೋದಲ್ಲ. ಸ್ತೋತ್ರ. ಅಲ್ಲಿ ಹುಡುಕ್ಬೇಕು. ಸೊ ದೇವರಿಗೊಂದು ಪದ್ಧತಿ ಇದೆ. ಎಷ್ಟು ಜನ ಹೇಳ್ತೀರಾ ಹೌದಲ್ವಾ, ನನ್ನನ್ನು ದೇವರು ಹಿಡಿದ್ರೆ. ಈಗ ಉದಾಹರಣೆ ನಾನು ಹೇಳ್ತೀನಿ. ಯಾರಾದರೂ ಒಬ್ರು ಬನ್ನಿರಿ, ಇಲ್ಲಿ ಒಬ್ರು ಬನ್ನಿರಿ. ನೀವು ನನ್ನನ್ನು ಹಿಡೀರಿ. ಇವರು ನನ್ನನ್ನು ಹಿಡ್ದಿದ್ದಾರೆ. ಸ್ತೋತ್ರ. ಹಿಡ್ತಿದ್ದಾರ? ನನಗೆ ಬೇಕಾದಾಗ ನಾನು ಹೋಗ್ಬಿಡ್ತೀನಿ. ಸ್ತೋತ್ರ. ಸಡಲ ಆಯಿತು. ಆದರೆ ದೇವರೊಬ್ಬನನ್ನು ಹಿಡಿದ್ರೆ ಜಪ್ಪ ಅಂದರು ಬಿಡಿಸ್ಕೊಳ್ರಿ. ಜಪ್ಪ ಅಂದ್ರೂ ಕದಲಲ್ಲ. ಲಾಕಾಗ್ಬಿಟ್ರಲ್ಲ. ಅದೇ ದೇವರು ಮಾಡೋದು. ಈ ಕುಟುಂಬ ನಿನ್ನನ್ನು ದೇವರು ಲಾಕ್ ಮಾಡಿ ಅವನ ಗ್ರಿಪ್ನಲ್ಲಿ ಹಿಡಿದಿದ್ದಾನೆ. ನಾನು ಅದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ಹಲ್ಲೆಲೂಯಾ. ದೇವರು ಹಿಡಿದವರಿದ್ದಾರೆ, ದೇವರನ್ನ ಹಿಡಿದವರಿದ್ದಾರೆ.
ಸ್ತೋತ್ರ. ದೇವ್ರನ್ನ ಹಿಡಿದವ್ರಿಗೂ ದೇವ್ರು ಹಿಡಿದವ್ರಿಗೂ ಇರುವ ವ್ಯತ್ಯಾಸ ಏನು ಪಾಸ್ಟ್ರಿ ಅಂತ ಕೇಳಿದ್ರೆ, ದೇವ್ರನ್ನ ಹಿಡಿದವರು ಅವರ ಮೋಟಿವ್ ಅವರ ವಿಷಯದಲ್ಲಿ ಒಂದು ಬಿಡುಗಡೆ ಆಗಬೇಕು, ರೋಗ ಸೌಖ್ಯ ಆಗಬೇಕು, ಮಗಳು ಮದುವೆ ಆಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ಪ್ರಮೋಷನ್ ಆಗಬೇಕು. ಅಲ್ವಾ? ದೇವ್ರನ್ನ ಹುಡುಕೋದು ಆಗ ಅವರಿಗೆ ಅದು ನೆರವೇರಿದ್ರೆ ಆಮೇಲೆ ಅವ್ರನ್ನ ಮಸಿ ಹಾಕಿ ಹುಡುಕಿದ್ರೂ ಸಿಗಲ್ಲ, ಅವರು ಆ ಬೌಂಡ್ರಿಯಲ್ಲಿ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಆದರೆ ದೇವರು ಹಿಡಿದ್ರೆ ನಿನ್ನ ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲೂ ನಿನ್ನನ್ನು ಎಲ್ಲರೂ ಕೈ ಬಿಟ್ಟರು ದೇವರು ಕೈ ಬಿಡೋದಿಲ್ಲ. ಎಷ್ಟು ಜನರಿಗೆ ಅರ್ಥವಾಯಿತು ನಾನು ದೇವರ ಗ್ರಿಪ್ಪಲ್ಲಿದ್ದೀನಿ, ನಾನು ದೇವರ ಹಿಡಿತದಲ್ಲಿದ್ದೀನಿ ಅನ್ನೋರು, ಅಂಥವರು ಮಾತ್ರ ಸೈತಾನ್ ಕೇಳೋ ಹಾಗೆ ಅವನಿಗೆ ನಾಚಿಕೆ ಹುಟ್ಟೋ ಥರ ಒಂದು ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. Our grip may weaken through trials. ನಾವೇನಾದ್ರೂ ಗ್ರಿಪ್ ಹಿಡಿಯಕ್ಕೆ ಹೋದರೆ, ಸ್ವಲ್ಪ ಪರಿಶೋಧನೆ ಬಂದರೆ ನಮ್ಮ ಗ್ರಿಪ್ ಸಡಿಲವಾಗುತ್ತೆ. ಡಿಸಪಾಯಿಂಟ್ಸ್, ನಮಗೇನಾದರೂ ನಿರಾಶೆಗಳು ಬಂದರೆ, ಆತ್ಮಿಕವಾದ ಯುದ್ಧಗಳು ನಮಗೆ ಸಂಭವಿಸಿದ್ರೆ, ಏನು ಹೋರಾಟಪ್ಪ ನಮ್ಮ ಜೀವನದಲ್ಲಿ, ಬೇಡ, ನಾವು ಬಿಟ್ಬಿಡ್ತೀವಿ, ಗ್ರಿಪ್ನ ಸಡಿಲ ಮಾಡಿಬಿಡ್ತೀವಿ. ಆದರೆ ದೇವರು ಹಂಗಲ್ಲ. ಯಾವಾಗ ದೇವರು ಹಿಡಿತಾನೋ ಅವನ ಗ್ರಿಪ್ ಸ್ಟ್ರಾಂಗ್ ಆಗಿರುತ್ತೆ, ವೀಕ್ ಆಗಿರಲ್ಲ. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಅನೇಕರು ಬಿದ್ದೋಗ್ತಾರೆ ಆತ್ಮಿಕ ಜೀವನದಲ್ಲಿ. ಮೆನಿ ಪೀಪಲ್ ಹ್ಯಾವ್ ಫಾಲನ್ ಬಿಕಾಸ್ ದೇ ಟ್ರಸ್ಟೆಡ್ ಇನ್ ದ ಸ್ಟ್ರೆಂತ್ ಆಫ್ ದೇರ್ ಓನ್ ಹ್ಯಾಂಡ್ಸ್. ಅನೇಕರು ಬೀಳೋದು ಕಾರಣ ಏನು ಗೊತ್ತಾ? ನಾನು ಸಂಪಾದನೆ ಮಾಡಿದ್ದು, ನನ್ನ ತೋಳ್ಬಲ, ನಾನು ಮಾಡ್ತೀನಿ, ನನ್ನಿಂದ ಆಗುತ್ತೆ, ಅಹಂಕಾರ. ಅವರು ದೇವರಲ್ಲಿ ಭರವಸೆ ಇಡದೆ ಸ್ವಂತ ಸಾಮರ್ಥ್ಯದಲ್ಲಿ ಭರವಸೆ ಇಡೋದ್ರಿಂದ ಅನೇಕರು ಬಿದ್ದೋಗ್ತಾರೆ. ಇದರ ಒಳಗಡೆ ನೀವು ಮೌನವಾಗಿರೋದು ನೋಡಿದಾಗ ನನಗೊಂದು ಸಂಶಯ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ, ದೇವರೇ ನಿಂತಿದ್ದಲ್ಲ, ನೀನು ನನ್ನನ್ನು ನಿಲ್ಲಿಸಿದ್ದ. ಇವತ್ತು ನಾನು ಏನಾದರೂ ಆಗಿದ್ರೆ ಅದು ನನ್ನ ತೋಳ್ಬಲ ಅಲ್ಲ, ನನ್ನ ಸಾಮರ್ಥ್ಯ ಅಲ್ಲ, ನನ್ನ ಪಾರಂಪರೆ ಅಲ್ಲ, ದೇವರೇ ನಿನ್ನ ಕೃಪೆ ಎನ್ನುವವರು. ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ದರೆ, ನಿಮ್ಗೆ ಅರ್ಥ ಆಗ್ತಾ ಏನೋ ಗೊತ್ತಿಲ್ಲ, ನಾನು ನನ್ನ ಬಲದಲ್ಲ ನಿಂತ ಕೃಪೆಯಿಂದ ನಿಂತಿದ್ದೇನೆ. ಆಮೇನ್. ಇದನ್ನು ಜೀವನ ಪರ್ಯಂತವಾಗಿ ನಾವು ಅರ್ಥ ಮಾಡ್ಕೊಂಡಿರಬೇಕು. ಆದರೆ ಯಾರು ದೇವರ ಹಿಡಿತದಲ್ಲಿರ್ತಾರಲ್ಲ ಅವರ ಜೀವಿತ ಸುರಕ್ಷಿತವಾಗಿರುತ್ತೆ. ಅವನು ಹಿಡಿದಿರುವಂಥ ಹಿಡಿತ ಒಂದು ಕಾಲದಲ್ಲೂ ಸಡಿಲವಾಗಲ್ಲ, ಒಂದು ಕಾಲದಲ್ಲೂ ಸಡಿಲವಾಗಲ್ಲ. ಆಮೇನ್, ಆಮೇನ್. ಅವನು ಹಿಡಿದಿರುವ ಹಿಡಿತ ಸಡಿಲವಾಗೋದಿಲ್ಲ. ತೊಂಬತ್ತೊಂದನೇ ಕೀರ್ತನೆ ಹೇಳುತ್ತೆ, ಪರಾತ್ಮರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಇರುವವನು ಸುರಕ್ಷಿತನಾಗಿರ್ತಾನೆ. ದಟ್ ಮೀನ್ಸ್ ಯಾರನ್ನ ದೇವರು ಹಿಡಿದಿರ್ತಾರೋ ಅವರು ಸುರಕ್ಷಿತರಾಗಿರ್ತಾರೆ, ಸೆಕ್ಯೂರ್ಡ್ ಆಗಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ. ಕಮ್ ಆನ್, ಹಲ್ಲೆಲೂಯಾ. ಎಂಥ ಹೋರಾಟ ಬಂದರು, ಎಂಥ ವಿಪತ್ತು ಬಂದರು, ಯಾರೆಲ್ಲ ವಿರೋಧವಾಗಿ ಎದ್ದೇಳಿದ್ರು ಸ್ಟ್ರಾಂಗ್ ಆಗಿ ನಿಂತಿರ್ತಾರೆ. ಕೆಲವರು ಸಭೆ ಬದಲಾವಣೆ ಮಾಡ್ತಾರೆ, ಚರ್ಚ್ ಬಿಟ್ಟು ಬಿಡ್ತಾರೆ, ಪಾಸ್ಟರ್ನ ದೂರ ಆಗ್ತಾರೆ. ಯಾಕೆ ದೂರ ಆಗ್ತಾರೆ? ಯಾಕೆ ದೂರ ಆಗ್ತಾರೆ? ನೋಡ್ರಿ, ಈಗ ಒಬ್ಬರು ನಾನು ಕರೆದೆ, ಏನು ಬ್ರದರ್
ಕಾಣಿಸ್ತಾ ಇಲ್ಲ, ಮೀಟಿಂಗ್ ಕಾಣಿಸ್ತಾ ಇಲ್ಲ, ಬರ್ತಾ ಇಲ್ಲ, ಮುಂಚೆ ಥರ ಇಲ್ವಲ್ಲ, ಯಾಕೆ ಏನು ಅಂದರೆ ಸೋತ್ರ. ಹಂಗೇನಿಲ್ಲ ಪಾಸ್ಟ್ರೆ. ಸೋತ್ರ. ಒಂದು ಸತಿ ಸುಳ್ಳು ಹೇಳ್ತಾನೆ, 2 ಸತಿ ಸುಳ್ಳು ಹೇಳ್ತಾನೆ, 3ನೇ ಸತಿ ಕೇಳಿದಾಗಲೂ ಅಯ್ಯೋ ಈ ಪಾಸ್ಟ್ರು ಯಾವಾಗಲೂ ಕೇಳ್ತಾನೆ ಇರ್ತಾರಲ್ಲ, ಇನ್ನು ಇವ್ರ ಕಣ್ಣಿಗೆ ಬೀಳಬಾರ್ದು ಅಂತ ಎಸ್ಕೇಪ್ ಆಗ್ತಾರೆ. ಅಲ್ಲಿ ಪ್ರಾಬ್ಲಮ್ ಎಲ್ಲಿದೆ? ಪಾಸ್ಟ್ರು ಎಚ್ಚರಿಸಿದಾಗ, ನಂದೇ ತಪ್ಪು, ನಾನು ಮಾಡ್ತಾ ಇರೋದು, ನಾನು ಹೋಗ್ತಾ ಇರೋ ರೀತಿ ಸರಿ ಅಲ್ಲ ಎಂದು ಮನ ತಿರುಗಿ ಬರಬೇಕು. ಮನ ತಿರುಗೋದಕ್ಕೆ ಬದಲಾಗಿ ಹಿಂಜರಿದು ಹೋಗ್ತಾರೆ. ದಟ್ ಈಸ್ ದ ಪ್ರಾಬ್ಲಮ್. ದಟ್ ಈಸ್ ದ ಪ್ರಾಬ್ಲಮ್. ಆಮೇಲೆ ಬೇಕಾದರೆ ಪಾಸ್ಟ್ರ್ ತಲೆಗೆ ಗೂಬೆ ಕುಣಿಸ್ಬಿಟ್ಟು ಹೋಗ್ಬಿಡ್ತಾರೆ. ಸೋತ್ರ. ಏನಾದರೂ ಕುಂಟು ನೆಪ ಹೇಳ್ತಾರೆ. ಯಾಕೆ ಗೊತ್ತಾ? ಅವ್ರ ಮುಖ ಕರೆಕ್ಟು ಅಂತ, ಅವರು ಒಳ್ಳೆಯವರು ಅಂತ 4 ಜನರಿಗೆ ಪ್ರೂವ್ ಮಾಡಿಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ದಿಸ್ ಆಲ್ ವಿ ನೋ. ಬಟ್ ದೇವರ ವಾಕ್ಯ ಏನು ಹೇಳುತ್ತೆ? ವಿ ಆರ್ ಇನ್ ಹಿಸ್ ಗ್ರಿಪ್. ಅವನ ಹಿಡಿತದಲ್ಲಿ ಇರೋದ್ರಿಂದ ನಾನು ದಿನ ವೀಕ್ ಆಗಲ್ಲ, ನಾನು ಸ್ಟ್ರಾಂಗ್ ಆಗ್ತಾ ಇರ್ತೇನೆ. ನೋಡ್ರಿ, ನಾನು ಹೀಗೆ ಹೇಳ್ತೀನಿ, ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿರುವ ದೇವರು ಅವನು ನಮ್ಮನ್ನು ಹಿಡ್ತಿದ್ದಾನೆ ಅಂದರೆ, ನಾನು ಬೆಳಿಗ್ಗೆ ಹೀಗೆ ಹೇಳಿದೆ, ಗಗನಮಂಡಲವು ಅವನ ಕೈ ಕೆಲಸವನ್ನು ವರ್ಣಿಸುತ್ತದೆ. ಜಲಚರಾಚರಗಳು ಅವನ ಸೃಷ್ಟಿಯನ್ನು ವರ್ಣಿಸುತ್ತದೆ. ಭೂಮಿಯನ್ನು, ಕಡಲನ್ನು ನೋಡ್ರಿ, ತೀರವನ್ನು, ನೀರನ್ನು, ಸಮುದ್ರವನ್ನು ಗೆರೆ ಹಾಕಿ ನಿಲ್ಲಿಸ್ತಾನೆ ದೇವರು. ಕೋಟ್ಯಾನುಕೋಟಿ ನಕ್ಷತ್ರಗಳು, ಸೌರ ವ್ಯೂಹ, ಅದರ ಒಳಗಡೆ ಇರುವಂಥ ಕಾರ್ಯಗಳು, ಇದೆಲ್ಲ ಭೂಮಿಯನ್ನು ನಾಸ್ತಿಕದಲ್ಲಿ ನಿಲ್ಲಿಸಿದ್ದಾನಂತೆ. ನಾಸ್ತಿಕದಲ್ಲಿ ಅಂದರೆ ಕರೆಕ್ಟ್ ಡಿಗ್ರಿಯಲ್ಲಿ ದೇವರು ನಿಲ್ಲಿಸಿದ್ದಾನೆ ಅಂತ. 1 ಡಿಗ್ರಿ ಇತ್ ಕಡೆ ವಾಲಿದ್ರು ಡೇಂಜರು, 1 ಡಿಗ್ರಿ ಹತ್ ಕಡೆ ವಾಲಿದ್ರು ಡೇಂಜರು. ಇತ್ ಕಡೆ ವಾಲಿದ್ರೆ ಎಕ್ಸ್ಟ್ರೀಮ್ ಬಿಸಿಲು, ಹತ್ ಕಡೆ ವಾಲಿದ್ರೆ ಎಕ್ಸ್ಟ್ರೀಮ್ ಚಳಿ. ಮನುಷ್ಯ ಸತ್ತೋಗ್ಬಿಡ್ತಾನೆ. ಸೋತ್ರ. ಬದುಕಕ್ಕಾಗಲ್ಲ. ಅದಕ್ಕೆ ದೇವರು ಯೋಬನ ಬಳಿಯಲ್ಲಿ ಕೇಳ್ತಾನೆ. ಯೋಬನ ಸುಮಾರು ಪ್ರಶ್ನೆ ದೇವರ ಹತ್ರ ಕೇಳುವಾಗ ಅವನ ಒಳಗಡೆ ಇದ್ದದ್ದನ್ನೆಲ್ಲ ದೇವ್ರ ಹತ್ರ ಹೇಳಿ ಅವನ ಪ್ರಶ್ನೆ ಕೇಳುವಾಗ ದೇವ್ರ ಕಡೆಗೆ ಒಂದು ಡೈಲಾಗ್ ಹೊಡಿತಾರೆ, ನಾನು ಭೂಮಿಗೆ ಅಸ್ಥಿವಾರ ಹಾಕುವಾಗ ನೀನೆಲ್ಲಿದ್ದೆ ಅಂತ. ಭೂಮಿಗೆ ಅಡಿಪಾಯ ಆಗ್ದಾಗ, ಅಂದರೆ ಈ ಭೂಮಿಯಲ್ಲಿ ನಾವು ಇಷ್ಟೆಲ್ಲ ಸೃಷ್ಟಿ ಮಾಡಿರೋ ದೇವರು ಇದಕ್ಕೆ ಅಡಿಪಾಯನೂ ಹಾಕಿದ್ದಾರೆ ಅಂತ. ದ ಫೌಂಡೇಶನ್ ಹಾಕಿದ್ದಾರೆ ದೇವರು. ನಾನು ಭೂಮಿಗೆ ಅಸ್ಥಿವಾರ ಹಾಕ್ದಾಗ ನೀನೆಲ್ಲಿದ್ದೆ ಅಂತ. ಎಂಥ ಅದ್ಭುತದಾಯಕನನ್ನು ನಮ್ಮ ರಕ್ಷಕನಾಗಿ ನಾವು ಸೇವಿಸ್ತಾ ಇದ್ದೀವಿ ಅನ್ನೋದರಲ್ಲಿ ಹೆಮ್ಮೆ ಪಡಬೇಕಾಗಿದೆ. ಅದರಿಂದಲೇ ನಾನು ಹೇಳಿದೆ, ನನ್ನ ದೇವರು ಕಂಡ ಅಲ್ಲಲ್ಲಿಯ ಮರದಲ್ಲೋ ಕಲ್ಲಿನಲ್ಲೋ ಅಲ್ಲಲ್ಲಿಯ ನೀರಿನಲ್ಲೋ ಇಲ್ಲ. ಅವನು ಶಿಲ್ಪಿ ಕೆತ್ತಿದ ಶಿಲ್ಪದಲ್ಲಿ ಇಲ್ಲ. ಕಣ್ಣಿದ್ದರೂ ಕಾಣದೆ, ಕಿವಿ ಇದ್ದರೂ ಕೇಳದೆ, ಗಂಟಲಲ್ಲಿ ಶಬ್ದವಿಲ್ಲ, ಮೂಗಲ್ಲಿ ಉಸಿರಿಲ್ಲ, ಕೈಯಲ್ಲಿ ಚಲನೆ ಇಲ್ಲ. ಅಲ್ಲಲ್ಲಿ ಇಟ್ಟ ಕಡೆ ಇರುವ ದೇವರಲ್ಲ ನನ್ನ ದೇವರು. ಅವನ ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿರುವವನು ಅವನೇ. ಆಲ್ಫಾ, ಅವನೇ ಒಮೆಗಾವಾಗಿದ್ದಾನೆ. ಅವನಿಂದಲೇ ಆರಂಭ, ಅವನಿಂದಲೇ ಅಂತ್ಯವಾಗಿದೆ. ಅವನ ಹೆಸರು ಸರ್ವಶಕ್ತನು. ಅವನು ಸರ್ವವ್ಯಾಪಿಯಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಅವನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಅವನಂತೆ ಮತ್ತೊಬ್ಬನಿಲ್ಲ. ಭೂಮಿ ಆಕಾಶಗಳಿಗೆ ಒಡೆಯನಾಗಿರುವವನು, ಆಕಾಶವನ್ನು ಸಿಂಹಾಸನವಾಗಿ ಭೂಮಿಯನ್ನು ಪಾದಪೀಠವಾಗಿ ಮಾಡಿಕೊಂಡಿರುವವನು ಅವನು ನನ್ನ ದೇವರು. ಅವನ ಹೆಸರು ಯೇಸು. ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ಅವನೇ ಭೂಮಿಗೆ ಅಸ್ಥಿವಾರವಾಕಿದವನು. Amen. The same and that created the universe is holding your life. ನಿಮ್ಮ ಜೀವನವನ್ನು ಹಿಡ್ಕೊಂಡಿರೋದು. ನೀವು ಬೀಳಲ್ಲ.
ನಿಮ್ಮ ಕುಟುಂಬ ಬೀಳಲ್ಲ, ನೀವು ಬೀಳಲ್ಲ. ಹೋರಾಟ ಬರಲ್ಲ ಅಂತ ಹೇಳಲಿಲ್ಲ, ಆದರೆ ಆ ಹೋರಾಟದಲ್ಲಿ ನೀವು ಬೀಳಲ್ಲ, ನೀವು ಸೋಲಲ್ಲ. ಕಾರಣ ಹಿಡಿದಿರುವವನು ಬಲಹೀನವಾದ ಹಸ್ತದಿಂದ ಅಲ್ಲ ಹಿಡಿದಿರೋದು. ಹಾಲೆಲೂಯಾ, ಹಾಲೆಲೂಯಾ, ಆಮೆನ್. ಎಷ್ಟು ಜನ ಹೇಳ್ತೀವಿ ಕರೆದವನು ನಂಬಿಗಸ್ತಾನೆ, ಕರೆದವನು ನಂಬಿಕೆ. ಒಪ್ತೀರಾ? ಕರೆದವನು ನಂಬಿಗಸ್ತಾನೆ. ಕಡೆಯವರೆಗೂ ಕಾಯೋದಕ್ಕೆ ಶಕ್ತನು. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಕರೆದವನು ನಂಬಿಗಸ್ತಾನು, ಕಡೆಯವರೆಗೂ ಕಾಯೋದಕ್ಕೆ ಶಕ್ತನು. ಹೌದಾ ಅಲ್ವಾ? ಹೌದಾ ಅಲ್ವಾ? ಆಮೇಲೆ ಆದರೆ ಸಂಶಯ ಬರೋದು ಯಾರಿಗೆ? ವಿಶ್ವಾಸಿಗಳಿಗೆ. ಸಂಶಯ ಬರೋದು ಯಾರಿಗೆ? ವಿಶ್ವಾಸಿಗಳಿಗೆ. ವಿಶ್ವಾಸಿ ಅಂದಿದ್ದಕ್ಕೆ ನೀವು ಮುನಿಸ್ಕೊಂಬೇಡ್ರಿ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ರು, ಆಚೆ ದಡಕ್ಕೆ ಹೋಗೋಣ ನಡೀರಿ ಅಂತ. ದೋಣಿ ಹತ್ತಿದ್ರು ಎಲ್ಲ. ಸ್ತೋತ್ರ. ಎಲ್ಲ ದೋಣಿ ಹತ್ತಿದ್ರು. ಯೇಸು ಸ್ವಾಮಿಗೆ ನಿದ್ದೆ ಬಂತು. ಸ್ವಲ್ಪ ನಾನು ಸೇವೆ ಮಾಡಿ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ನಿದ್ದೆ ಮಾಡ್ತೀನಿ, ನೀವು ಹಂಗೆ ಮುಂದೆ ದೋಣಿ ಸಾಗಲಿ ಹಾಡು ಹೇಳ್ಕೊಂಡು ಮುಂದೆ ಹೋಗ್ತಾ ಇರಿ ಅಂತ ಹೇಳಿದ್ರು. ಹಾಡು ಹೇಳ್ಕೊಂಡು ಇವರೇನೋ ಆರಾಮಾಗಿ ಹಾಡು ಹೇಳ್ಕೊಂಡು ಸ್ಟಾರ್ಟ್ ಮಾಡಿ ಹೋದರು. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಸಮುದ್ರದ ಮಧ್ಯಭಾಗ ಬರ್ತಿದ್ದಂಗೆ ಅಲೆಗಳ ಸ್ಪೀಡ್ ಜಾಸ್ತಿ ಆಯಿತು, ಗಾಳಿ ಬೀಸಕ್ಕೆ ಜಾಸ್ತಿ ಆಯಿತು. ಗಾಳಿ ಬಡಿತಾ ಇದೆ, ಅಲೆಗಳು ಹೋಗ್ತಾ ಇದೆ, ದೋಣಿ ಅಲ್ಲಾಡಕ್ಕೆ ಸ್ಟಾರ್ಟ್ ಆಯಿತು, ಮುಳುಗೋ ಪರಿಸ್ಥಿತಿ ಬಂತು. ಆಮೇಲೆ ಸಂಶಯ ಬಂತು, ಹೋಗ್ಬಿಟ್ವಿ ಎಲ್ಲ ಅಂತ. ಆದರೆ ಡೋಂಟ್ ಥಿಂಕ್ ನಮ್ಮ ದೋಣಿಯಲ್ಲಿ ಯೇಸು ಸ್ವಾಮಿ ಇದ್ದಾನೆ ಎನ್ನೋದನ್ನು ಅವರು ಮರೆತು ಬಿಟ್ರು. ಅವರ ಪ್ರಶ್ನೆ, ಸ್ವಾಮಿ ಸ್ವಾಮಿ ನಾವು ಸಾಯ್ತಾ ಇರೋದು ನಿನಗೆ ಕಾಣಿಸ್ತಾ ಇಲ್ವಾ? ಯಾರು ಹೇಳಿದ್ರು ನೀವು ಸಾಯ್ತಾ ಇದ್ದೀರಂತ? ಬದುಕೇ ಇದ್ದೀರಲ್ಲ. ಸ್ತೋತ್ರ. ಅವನ ಗಾಳಿಯನ್ನ ಕಡಲನ್ನ ಶಾಂತಗೊಳಿಸಿದನು. ಒಂದು ಸಾರಿ ಶಿಷ್ಯರು ಮಾತ್ರ ಹೋಗ್ತಾ ಇದ್ದಾರೆ, ಯೇಸು ಸ್ವಾಮಿ ಇಲ್ಲ ದೋಣಿಯಲ್ಲಿ, ಶಿಷ್ಯರು ಮಾತ್ರ ಹೋಗ್ತಾ ಇದ್ದಾರೆ. ಗಾಳಿನೂ ಉಕ್ತು, ಕಡಲು ಅಲ್ಲ ಕಲ್ಲೋಲ ಆಗ್ತಾ ಇದೆ, ಅಲೆಗಳು ಉಕ್ತು. ಸ್ತೋತ್ರ. ಅದೆಲ್ಲ ಶಾಂತಗೊಳಿಸ್ಬಿಟ್ಟು ಕಳಿಸ್ಕೊಟ್ರು. ದೂರ ಹೋಗ್ತಾ 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 ಯೇಸು ಸ್ವಾಮಿ ನೀರಲ್ಲಿ ನಡ್ಕೊಂಬರ್ತಾ ಇದ್ದಾರೆ. ಯಾವ ಜಾವದಲ್ಲಿ? ಎಷ್ಟನೇ ಜಾವದಲ್ಲಿ? ಎಷ್ಟನೇ ಜಾವ? ಯಾರು ಹೇಳಿದ್ದು 3 ಅಂತ? ಸ್ತೋತ್ರ. ಎಷ್ಟು ಜಾವಗಳಿದೆ? ಕರೆಕ್ಟಾಗಿ ಹೇಳಬೇಕು ಪಾಸ್ಟ್ರೆ. ನಮ್ಮ ಕಾಲದಲ್ಲಿ ಜಾವ ಅನ್ನೋ ಮೋಟ್ರ್ ಬೈಕ್ ಇತ್ತು, ಅಷ್ಟೇ ಗೊತ್ತಿರೋದು ನಮಗೆ. ಐಸಕ್ ಅಂಕಲ್ ಗೊತ್ತದು, ಅವ್ರ ಕಾಲದಲ್ಲಿ ಅದೇ ಮಿಂಚೋದು. ಜಾವ. ಜಾವ ಅಂದರೆ 4 ಭಾಗಗಳಾಗಿ ವಿಭಾಗಿಸ್ತಾರೆ. ಯಹೂದ್ಯರ ಪದ್ಧತಿ ಪ್ರಕಾರ, ಅವರ ಟೈಮ್ ಪ್ರಕಾರ ಸಂಜೆ 6ರಿಂದ 9 ಗಂಟೆವರೆಗೂ ಅದು ಸಂಧ್ಯಾ ನೈವೇದ್ಯದ ಸಮಯ. 6ರಿಂದ 9 ಗಂಟೆವರೆಗೂ ಒಂದು ಜಾವ, 9ರಿಂದ 12ವರೆಗೂ ಎರಡನೇ ಜಾವ, 12 ಗಂಟೆಯಿಂದ 3 ಗಂಟೆವರೆಗೂ ಮೂರನೇ ಜಾವ, 3 ಗಂಟೆಯಿಂದ 6 ಗಂಟೆವರೆಗೂ 4ನೇ ಜಾವ. ಅರ್ಥ ಆಯ್ತಾ? ಆಮೇಲೆ ಯೇಸು ಸ್ವಾಮಿ ಯಾವ ಜಾವದಲ್ಲಿ ಬಂದರು? 4ನೇ ಜಾವದಲ್ಲಿ. ಅಂದರೆ 3 ಗಂಟೆಯಿಂದ 6 ಗಂಟೆ ಟೈಮಲ್ಲಿ ತಾನು ನದಿಯಲ್ಲಿ ಆ ನೀರಿನ ಮೇಲೆ ನಡ್ಕೊಂಬರ್ತಾ ಇದ್ದಾನೆ. ಎಲ್ಲರೂ ಹೇಳಿದ್ರು ಭೂತ 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 ಅಂತ. ಸ್ತೋತ್ರ. ನಾನೇನಾದರೂ ರಾತ್ರಿ ಬೆಳಗಿನ ಜಾವ ನಿಮ್ಮ ರೋಡಲ್ಲಿ ನಡ್ಕೊಂಬಂದರೆ ನೀವು ನನ್ನ ನೋಡ್ಬಿಟ್ಟು ನಮ್ಮ ಪಾಸ್ಟ್ರು ಅಂತೀರೋ ಅಥವಾ ಭೂತ ಭೂತ ಅಂತೀರಾ? ಸ್ತೋತ್ರ. ಹೇಳಿ.
ನಾನು ರಸ್ತೆಯಲ್ಲಿ ನಡೀದಿರೆ ನಾನು ಆ ಮೇಲ್ಗಡೆ ಆ ಎಲೆಕ್ಟ್ರಿಸಿಟಿದು ವಯರ್ ಹೋಗಿದೆಯಲ್ಲ ಆ ತಂತಿ ಮೇಲೆ ನಡ್ಕೊಂಡ್ ಬರ್ತಾ ಇದ್ರೆ ನೀವು ನನ್ನನ್ನು ನೋಡಿ ಏನು ಹೇಳ್ತೀರಾ? ಕರೆಕ್ಟಾಗಿ ಹೇಳಿ. ಕರೆಕ್ಟಾಗಿ ಹೇಳಿ. ಫಸ್ಟ್ ಹೇಳಿದ ಆವೇಶ ಈಗ ಕಾಣ್ತಾ ಇಲ್ಲ. ಫಸ್ಟ್ ಹೇಳಿದ್ರು ರಸ್ತೆಯಲ್ಲಿ ನಡ್ಕೊಂಡ್ರೆ ನಮ್ಮ ಪಾಸ್ಟ್ರು ಅಂತ. ಈ ಕಂಬಿ ಮೇಲೆ ನಡ್ಕೊಂಬರೋ ಪಾಸ್ಟ್ರು ನೋಡಿದ್ರೆ ನೀವೇನು ಹೇಳ್ತೀರಾ? ಭೂತ ಅಂತೀರ. ಹೊಲ್ಲದ ಮನಸ್ಸಲ್ಲಾದರೂ ಹ್ಞೂ ಅನ್ನಿ, ಹೌದಲ್ಲ? ನನ್ನ ಪ್ರಶ್ನೆ, ಶಿಷ್ಯರು ತೀರದಲ್ಲಿ ನಡೆಯುವ ದಡದಲ್ಲಿ ನಡೀತಿದ್ದ ಯೇಸು ಸ್ವಾಮಿನ ನೋಡಿ ಅಭ್ಯಾಸವುಳ್ಳ ಶಿಷ್ಯರಿಗೆ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಬರೋದು ನೋಡಿದಾಗ ಇದು ಭೂತಾನೇ ಅನಿಸಲ್ವಾ? ಎರಡರಲ್ಲಿ ಒಂದು ಹೇಳಬೇಕು. ಅದೇ ನನಗೆ ಮಾತ್ರ ಒಂದು ಸ್ಪೆಷಲು ಸ್ತೋತ್ರ. ಕರೆಕ್ಟಾ? ನಾನು ಮುಂದಕ್ಕೆ ಹೋಗಲ್ಲ. ನೀವು ಭಾಳ ಜನರಿದ್ದೀರಾ. ನಾವು ಹಂಗಂದ್ರು ಹಿಂಗಂದ್ರು ಎಲ್ಲ ತಗೊಳಕೊಂಬಿಡ್ತೀವಿ, ಅದಕ್ಕೆ ಸೈಲೆಂಟಾಗಿದ್ದು ಬಿಡೋಣ ಅಂತ. ಸ್ತೋತ್ರ. ಹಂಗೆ ಸೈಲೆಂಟಾಗಿರೋರು ಮುಂದುವರಿಯೋಕ್ಕಾಗಲ್ಲ. ನಿನ್ನ ಭಾವನೆ ನಿನ್ನ ರೀತಿ ಹೇಳ್ಬಿಡ್ಬೇಕು, ಹೌದು ತಾನೆ? ಈಗ ಹೇಳ್ರಿ, ಯೇಸು ಸ್ವಾಮಿ ನೀರಲ್ಲಿ ನಡ್ಕೊಂಬರುವಾಗ ಸಹಜವಾಗಿ ಶಿಷ್ಯರಿಗೆ ಭೂತ ಅನಿಸಿದ್ದು ತಪ್ಪ ಸರಿನಾ? ಸರಿ ಅಂದವರೆಲ್ಲ ಕೈ ಎತ್ತಿ. ಅಯ್ಯೋ, ಅದರಲ್ಲೂ ಬಿದ್ದೋಯ್ತು ಕೈಗಳು. ಸರಿ ಬಿಡಿ. ತಪ್ಪು ಎಂದವರೆಲ್ಲ ಕೈ ಎತ್ತಿ. ಸರಿ, ಇದು ಎರಡೂ ಅಲ್ಲ ಅನ್ನೋರು ಕೈ ಎತ್ತಿ. ಇನ್ನು ಯಾವುದು ಉಳಿದಿಲ್ವಲ್ಲ? ಹಾಗಾದ್ರೆ ನೀವು ಯಾವುದಕ್ಕೂ ಇಲ್ವಾ? ನನ್ನ ಭಾವನೆಯಲ್ಲಿ ಇಫ್ ಐ ಆಮ್ ದೇವ್, ನಾನಲ್ಲಿ ಇದ್ದಿದ್ರು ನನಗೂ ಹಂಗೆ ಅನಿಸಿರಲ್ವಾ? ನೀವು ಅಲ್ಲಿ ಇದ್ದಿದ್ರೆ ನಿಮಗೂ ಹಂಗೆ ಅನಿಸಲ್ವಾ? ಹಂಗೆ ಅನಿಸೋರೆಲ್ಲ ಕೈ ಎತ್ತಿ. ಈಗಲೂ ಕೆಲವ್ರಿಗೆ ಸಂಶಯ. ಯೇಸು ಸ್ವಾಮಿ ಹೇಳಿದ್ರು, ನಾನು ಎಷ್ಟು ಕಾಲ ನಿಮ್ಮ ಜೊತೆಯಲ್ಲಿ ಇನ್ನು ಇರಬೇಕು? ಹಂಗೆ ಆಗಿದೆ ನಾನು. ಸ್ತೋತ್ರ. ಇಷ್ಟು ಓಪನಾಗಿ ಬಿಡಿಸಿ ಹೇಳಿದ ಮೇಲೂ ಮನಸ್ಸಿನ ಹಿಡ್ತಾ ಬಿಡ್ತಾ ಇಲ್ಲ ನೋಡ್ರಿ ಅಲ್ಲಿ. ಸೊ ಕಾಮನ್ ಆಗಿ ಚಿಂತೆ ಮಾಡಿದ್ರೆ ನಿಮಗೂ ಅನಿಸುತ್ತೆ, ನನಗೂ ಅನಿಸುತ್ತೆ, ಹೇಯ್ ಸಮಥಿಂಗ್ ರಾಂಗ್, ಇದಾದೇನಾ? ಭೂತಾನ. ಅವರೆಲ್ಲರೂ ಹೇಳಿದ್ರು ಭೂತ 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 ಅಂತ. ಆದರೆ ಯೇಸು ಸ್ವಾಮಿ ಹೇಳಿದ್ರು, ನಾನು ಭೂತ ಅಲ್ಲ, ನಾನು ನಿಮ್ಮ ರಬ್ಬಿ ಅಂತ. ಪೇತ್ರ ಹೇಳ್ದ, ನೀನು ನನ್ನ ರಬ್ಬಿ ಆದ್ರೆ ನನಗೂ ನಿನ್ನಂತೆ ನೀರಲ್ಲಿ ನಡಿಬೇಕು ಅಂದ. ಯೇಸು ಸ್ವಾಮಿ ನೋ ಅಂದಿಲ್ಲ, ಕಮ್ ಅಂದ, ಬಾ ಅಂತ. ಜೊತೆಗಿದ್ದವರೆಲ್ಲ ಹೇಳಿದ್ರು, ಬೇಡ ಕಣೋ, ನೀರಿಗೆ ಹಾಳಾಗಿದೆ, ತಣ್ಣಗೆ ಕೊರಿತಾ ಇದೆ, ಮುಂಜಾನೆ 3 ಗಂಟೆಯಿಂದ 6 ಗಂಟೆ ಟೈಮ್, 4ನೇ ಜಾವ ಕೊರಿತಾ ಇದೆ ನೀರು, ಮುಳುಗಿದ್ರೆ ನಿನ್ನ ರಕ್ಷಿಸೋಕ್ಕೂ ಯಾರು ಇಲ್ಲ ಕಣೋ ಇಲ್ಲಿ, ಬೇಡ, ಭಯ ಹುಟ್ಟಿಸಿದ್ರು. ಆದರೆ ಯೇಸು ಸ್ವಾಮಿ ಹೇಳಿದ್ರು, ನೀನು ಬಾ. ಸ್ತೋತ್ರ. ಪೇತ್ರ ಇವ್ರ ಮಾತು ಯಾರನ್ನು ಕೇಳಲಿಲ್ಲ. ದೋಣಿಯಲ್ಲಿ ಇರೋರು ಸುರಕ್ಷಿತವಾಗಿದ್ದೀರಿ ಅನ್ನೋ ಇದರಲ್ಲಿದ್ದಾರೆ. ಇವನು ಜಂಪ್ ಮಾಡ್ದ, ನಡೆದ. 4 ಹೆಜ್ಜೆ ಇಡ್ತಿದ್ದಾಗಲೇ ಐಟ್ಲಕ್ಕ ಹೈ, ಅವನಿಗೂ ಅನಿಸಿರ್ಬೇಕು ಐಟ್ಲಕ್ಕ ಹೈ ಅಂತ, ನಾನು ನೀರಲ್ಲಿ ನಡಿಬಹುದು ಅಂತ. ಆಮೇಲೆ ಸ್ತೋತ್ರ. ನಡೆದ, 4 ಹೆಜ್ಜೆ ನಡೆದ. ಮುಂದೆ ಹೋಗ್ತಾ ಹೋಗ್ತಾ ದೋಣಿಯಲ್ಲಿದ್ದವರಲ್ಲ, ಏಯ್ ಹುಷಾರ್ ಕಣೋ, ಹುಷಾರಾಗಿಡು, ಕಾಲು ಮುಳುಗ್ಬಿಟ್ಟು ಆಮೇಲೆ, ಏಯ್ ಹಳ ಇದೆ ಕಣ, ಅಲ್ಲಿ ಹೋಗ್ಬೇಡ ಕಣ,
ಈ ಡೈಲಾಗ್ ಎಲ್ಲ ಹಿಂದ್ಗಡೆಯಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ ಬಂದಿರುತ್ತೆ. ಇವನು ಇದನ್ನೆಲ್ಲ ನೋಡಿ ಕೇಳಿಸ್ಕೊಂಡು ಸಡನ್ನಾಗಿ ದೇವರ ಕಡೆ ಇದ್ದಂಥ ಮುಖವನ್ನು ನೇರವಾಗಿ ನೀರು ಕಡೆ ನೋಡ್ದ. ಸುಯ್ ಅಂತ ಸಿಂಕ್ ಹಾಕ್ದ, ಮುಳುಗಕ್ಕೆ ಸ್ಟಾರ್ಟ್ ಮಾಡ್ದ. ಕೆಲ ವಿಶ್ವಾಸಿಗಳು ಮುಳುಗೋದಕ್ಕೆ ಕಾರಣ ಏನು ಗೊತ್ತಾ? ಅವರು ಇವರು ಹೇಳೋದೆಲ್ಲ ಕೇಳಿಸ್ಕೊತವೆ. ಯೇಸುವಿನ ಮೇಲಿಟ್ಟಿರೋ ದೃಷ್ಟಿ ನಂಬಿಕೆಯಿಂದ ಅವರ ಪರಿಸ್ಥಿತಿಯನ್ನು ಅವಲೋಕನ ಮಾಡೋಕ್ಕೆ ನೋಡ್ತಾರೆ. ಆಮೇಲೆ ಸೌತ್ರ ಹೇಳದೆ ಇದ್ದಾಗ ನನಗೊಂದು ಸಂಶಯ. ಅರ್ಥ ಆಗ್ತಾ ಇದೆಯಾ? ಪೇತ್ರ ಯಾಕೆ ಮುಳುಗ್ದ? ಇದೇ ಕಾರಣದಿಂದ. ಆದರೆ ಯೇಸು ಸ್ವಾಮಿ ಮುಳುಗುವ ಪೇತ್ರನ ಕೈಯನ್ನು ಹಿಡಿದು ಕೈಯನ್ನು ಹಿಡಿದು ಎತ್ತದ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದು, ನೀವು ಮುಳುಗಕ್ಕುಳ್ಳವರಲ್ಲ, ನಿಮ್ಮನ್ನು ಎತ್ತೋದಕ್ಕೆ ಯೇಸು ಸ್ವಾಮಿ ಇದೆ. ಸೋತ್ರ 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 ಸೋತ್ರ. ಅಲ್ಲೇ ನಾನು ಹೇಳಕ್ಕೆ ಬಂದಿದ್ದೆ, ಶತ್ರುವಿನ ಪ್ಲಾನು ನೀನು ಮುಳುಗಬೇಕು. ಶತ್ರುವಿನ ಪ್ಲಾನು ಡೌನ್ವರ್ಡ್. ಆದರೆ ಯೇಸುವಿನ ಪ್ಲಾನ್ ನಾಟ್ ಡೌನ್ವರ್ಡ್, ಅಪ್ವರ್ಡ್. ನಿನ್ನ ಮೇಲಕ್ಕೆ ಬರಬೇಕು. ನಾನು ನಿನ್ನನ್ನು ಉದ್ಧರಿಸುವ ಕರ್ತನು. ನೀನು ಕೆಳಗಿನವನಾಗಿರೋದಿಲ್ಲ, ನೀನು ಮೇಲಿನವನಾಗಿರ್ತೀಯ. ನೀನು ಬಾಲವಾಗಿರೋದಿಲ್ಲ, ನಿನ್ನ ಶಿರಸ್ಸಾಗಿರ್ತೀಯ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಲ್ಲಿ ಹಿಡಿದಿದ್ದು ಯಾರ ಕೈ? ಯೇಸುವಿನ ಕೈ ಹಿಡಿದ್ರೆ ಇನ್ನು ಮುಳುಗಲ್ಲ, ಮುಳುಗಲ್ಲ. ಆಮೇಲೆ ಹಾಗಾದರೆ ಇವತ್ತು ನಿನ್ನ ಕುಟುಂಬ ಯಾವ ಪರಿಸ್ಥಿತಿಯಲ್ಲಾದರೂ, ಸಿ ಮೋಸ್ಟ್ ಆಫ್ ದ ಪೀಪಲ್ ದೇ ಫೇಲ್ಡ್. ಅವರು ಸೋಲೋ ಸ್ಥಳ ಎಲ್ಲಿ ಗೊತ್ತಾ? ದೇ ವಿಲ್ ಲಿಸನ್ ಟು ಅದರ್ಸ್ ವಾಯ್ಸ್. ದೇ ಸ್ಟಾಪ್ ಲಿಸ್ನಿಂಗ್ ಫ್ರಮ್ ಗಾಡ್. ದೇವರ ಶಬ್ದ ಕೇಳೋದನ್ನು ಬಿಟ್ಟು ಬಿಡ್ತಾರೆ. ಮನುಷ್ಯರು ಅವ್ರೇನಂತಾರೆ, ಇವರೇ ಅಂತಾರೆ, ಅಯ್ಯೋ ಆ ಪಾಸ್ಟ್ರು ಹೇಳೋದು ಇದು ಹೇಳ್ತಾನೆ ಇರ್ತಾರೆ. ನೀವೇನು ಹೇಳ್ತೀರ್ರಿ ಗಂಗಮ್ಮವ್ರೆ, ಗೌರಮ್ಮವ್ರೆ, ಸೋಮಣ್ಣ, ಚಂದ್ರಣ್ಣ, ಚಿಕ್ಕಣ್ಣ, ದೊಡ್ಡಣ್ಣ, ಪಾಪಣ್ಣ, ಸೋತ್ರ ಎಲ್ಲ ಪಾಪನ ಮಾತು ಕೇಳಿ ಇವನು ದೇವರ ಶಬ್ದಕ್ಕೆ ಕಿವಿಗೊಡಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರವನ್ನು. ಯು ಮಸ್ಟ್ ಲಿಸನ್ ದ ವಾಯ್ಸ್ ಆಫ್ ಗಾಡ್. Come on, hallelujah, hallelujah. Somebody shout hallelujah. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ನಾನು ದೇವರ ಗ್ರಿಪ್ಪಲ್ಲಿ ಇದ್ದೀನಿ ಅಂತ? ನೀವು ದೇವರ ಹಿಡಿತದಲ್ಲಿ ಇರೋದಾದರೆ ಎಲ್ಲಿಂದ ಭಯ ಬರುತ್ತೆ? ನಾಳೆಯ ಕುರಿತು ಭಯ, ಭವಿಷ್ಯದ ಕುರಿತು ಭಯ, ಮಕ್ಕಳ ಕುರಿತು ಭಯ, ಬಿಸ್ನೆಸ್ನ ಕುರಿತು ಭಯ. ಇಫ್ ಯು ಆರ್ ಟ್ರಸ್ಟಿಂಗ್ ಗಾಡ್, ದೇವರಲ್ಲಿ ಭರವಸೆ ಇಟ್ಟಿರೋದಾದರೆ ನೀವು ಮುಳುಗಲ್ಲ ಅಂತ ಗ್ಯಾರಂಟಿ ನಿಮಗಿರಬೇಕು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನೀವು ಮುಳುಗಲ್ಲ, ನೀವು ಮುಳುಗಲ್ಲ. ಆಮೇನ್, ಆಮೇನ್. God's grips means His protection is greater than every attack. ದೇವರು ನಿಮ್ಮ ಕೈಯನ್ನು ಸುಮ್ಮನೆ ಮುಟ್ಟೋದಲ್ಲ, ಅವನು ಹಿಡಿದಿದ್ದಾನೆ. ಅವನು ನಿಮ್ಮನ್ನು ತನ್ನ ಬಲದಿಂದಲೂ ತನ್ನ ದೃಢ ನಿಶ್ಚಯದಿಂದ ನಿಮ್ಮನ್ನು ಹಿಡಿದಿದ್ದಾನೆ. ಆಮೇನ್, ಆಮೇನ್. ಅದಕ್ಕೆ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಹಾಗಾದ್ರೆ ನಮ್ಮನ್ನು ಹಿಡಿದಿರೋದು ಯಾವ್ದು ಗೊತ್ತಾ? ಆ ಬಲಿಷ್ಠವಾದ ಕೈ, ಬಲಿಷ್ಠವಾದ ಕೈ, ಭೂಮಿಗೆ ಅಸ್ಥಿವಾರ ಹಾಕಿದ ಕೈ ನನ್ನನ್ನು ಹಿಡಿದಿದೆ. ಸ್ತೋತ್ರ. ಭೂಮಿ ಅಂದರೆ ನೀವೇನು ಹೆಬ್ಬಾಳ ಅಂದ್ಕೊಂಡ್ರ? ಸ್ತೋತ್ರ.
ಇದಕ್ಕೆ ಅಡಿಪಾಯ ಹಾಕಿದವನ ಕೈ ಎಷ್ಟು ಸ್ಟ್ರಾಂಗ್ ಇದೆ. ಅವನ ಕೈಯಲ್ಲಿ ನೀನು, ಅವನು ನಿನ್ನನ್ನು ಗ್ರಿಪ್ಪಾಗಿ ಹಿಡಿದಿರುವಾಗ, ಅವನ ಹಿಡಿತದಲ್ಲಿ ನೀನು ಇರುವಾಗ ಯಾವ ಮಂತ್ರವಾದಿ ನಿನ್ನನ್ನು ಮುಟ್ಟಕ್ಕಾಗುತ್ತಾ? ಯಾವುದೇ ಹೋಮಕ್ಕೋ ಯಜ್ಞಕ್ಕೋ ಯಾರೋ ಹಾಕಿದ ಶಾಪದ ಮಾತಿಗೋ ದೇವರ ವಾಕ್ಯ ಹೇಳ್ತದೆ, ನಿಯಮಿತವಿಲ್ಲದೆ ಇರುವ ಶಾಪ ಯಾವುದು ನಿನಗೆ ಎರಗಿ ನಿಲ್ಲೋದಿಲ್ಲ. ನಿನಗೆ ವಿರುದ್ಧವಾಗಿ ನಿಲ್ಲಲ್ಲ, ನಿನ್ನ ಹತ್ರ ಬರಲ್ಲ. ಅಯ್ಯೋಯ್ಯೋ ಪಾಸ್ಟ್ರೇ ಅವ್ರು ಶಾಪ ಹಾಕ್ಬಿಟ್ರು. ನೀನು ಕರೆಕ್ಟ್ ಆಗಿದ್ರೆ ಒಂದು ಶಾಪ ನಿನ್ನ ಹತ್ರ ಬರಲ್ಲ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅಯ್ಯೋ ಪಾಸ್ಟ್ರೇ ನಿಂಬೆಹಣ್ಣಲ್ಲಿ ಯಾರೋ ಮಂತ್ರ ಮಾಡ್ತಂದು ನಮ್ಮ ಮನೆ ಮುಂದೆ ಹಾಕ್ಬಿಟ್ಟಿದ್ದಾರೆ ಅಂತ. ನಾನು ಕೇಳ್ತೀನಿ, ಸಿಸ್ಟರ್ ಯಾಕೆ ಬಿಟ್ರಿ? 10 ರೂಪಾಯಿ ಒಂದು ನಿಂಬೆಹಣ್ಣು. ಚಿತ್ರಾನ್ನ ಮಾಡ್ಬೋದಾಗಿತ್ತು. ಸ್ತೋತ್ರ. ಚಿತ್ರಾನ್ನ ಮಾಡ್ಬೋದಾಗಿತ್ತು, ಇಲ್ಲ ಜ್ಯೂಸ್ ಕುಡಿಬೋದಾಯ್ತು. ಏನಾದರೂ ಉಪಯೋಗಿಸ್ಕೊಬೇಕು. ಅದಕ್ಕೆ ಬಿಟ್ಬಿಟ್ಟು ಭಯ ಪಡ್ತೀರಾ? ಆಮೇಲೆ ಅವ್ರಿಗೆ ನಾನು ಹೇಳಿದೆ, ನೆಕ್ಸ್ಟ್ ಟೈಮ್ ಹಂಗೇನೋ ಇದ್ರೆ ತಗೊಂಡು ನನಗೆ ಕೊಡ್ರಿ ಅಂದೆ. ಯಾಕೆ ವೇಸ್ಟ್ ಮಾಡೋದು? ಆಮೇಲೆ ನಿಮ್ಮಲ್ಲಿ ಇರುವವನ ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ನಾನು ಸೇವಿಸೋ ದೇವರು ಯಾರು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿರಬೇಕು. ಆ ದೃಢ ನಿಶ್ಚಯ ನನಗಿದ್ರೆ ದೇವರು ತನ್ನ ಬಲದಿಂದ, ತನ್ನ ದೃಢ ನಿಶ್ಚಯದಿಂದ ನನ್ನನ್ನು ಅವನು ಹಿಡಿದಿರ್ತಾನೆ. ಆಮೇಲೆ ಅವನು ನನ್ನಲ್ಲಿ ಆಶ್ರಯಿಸಿರೋದ್ರಿಂದ ನಾನು ಅವನ ಕೈ ಹಿಡಿದಿರ್ತೀನಿ. 91ನೇ ಕೀರ್ತನೆಯಲ್ಲಿ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ರಕ್ಷಿಸುವೆನು. ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ನಾನೇನು ಮಾಡ್ತೀನಿ? ಕರೆಕ್ಟಾ? ಹಾಗಾದರೆ ನನಗೆ ನನ್ನ ದೇವ್ರ ಬಗ್ಗೆ ಆಸಕ್ತಿ ಇರಬೇಕು. ನನ್ನನ್ನು ಹಿಡಿದವನು ಯಾರು ಅಂತ. ಆ ಕಾನ್ಫಿಡೆಂಟ್ ನೀನು ಕೊಟ್ಟರೆ ನಿನ್ನನ್ನು ರಕ್ಷಿಸೋದಕ್ಕೊಬ್ಬ ರಕ್ಷಕ ನಿನ್ನ ಜೊತೆಯಲ್ಲೇ ಇದ್ದಾನೆ. ಅರ್ಥ ಆದವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಇಸ್ ಪ್ರೊಟೆಕ್ಷನ್ ಈಸ್ ಗ್ರೇಟರ್ ದೆನ್ ಎವ್ರಿ ಅಟ್ಯಾಕ್ ಆನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ಬರುವ ಎಲ್ಲ ಆಕ್ರಮಕ್ಕೆ ಅಂತ ಅವನ ಸಂರಕ್ಷಣೆ ದೊಡ್ಡದು ಎನ್ನುವುದು ನೀನು ನಂಬಬೇಕು. ಎಷ್ಟೊಂದು ವಾರ್ತೆ ನಾವು ಕೇಳ್ತೀವಿ. ಕೋವಿಡ್ ಬಂದಾಗಲೇ ಎಷ್ಟೋ ಜನ ಟಿಕೆಟ್ ತಗೊಬೇಕಾಯ್ತು. ಉಳಿಸ್ತಿದ್ದೀವಿ ಅಂದರೆ ದೇವರ ಸಂರಕ್ಷಣೆಯಲ್ಲಿ ಇದ್ದೀವಿ ಅಂತ. His purpose is greater than every delay. Sometimes we will get upset when things get delayed. ಕಾರ್ಯಗಳು ನಡಿಬೇಕಾದ ಸಮಯದಲ್ಲಿ ನಡಿಲಿಲ್ಲ ಆದರೆ ನಮ್ಮ ಆತುರಕ್ಕೆ, ನಮ್ಮ ವೇಗಕ್ಕೆ, ನಾವು ತೀರ್ಮಾನ ಮಾಡ್ಕೊಂಡಿರೋ ರೀತಿಯಲ್ಲಿ ಕಾರ್ಯ ನಡೆದಿಲ್ಲ ಅಂದರೆ ಟೆನ್ಷನು. ಈಗಲೂ ಕೆಲವು ಟೆನ್ಷನಲ್ಲೇ ಕೂತಿದ್ದೀರಾ. ಟೆನ್ಷನು. ನಿನ್ನ ಜೀವನದಲ್ಲಿ ದೇವರ ಉದ್ದೇಶ, His purpose is greater than every delay. ತಡ ಆಯಿತು ಅಂತ ಹೇಳಿ ದೇವರ ಉದ್ದೇಶ ನಿಂತೋಯ್ತಾ? ನೋ ವೇ. ಲೆಟ್ ಇಟ್ ಬಿ. ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದನು, ನಿನ್ನನ್ನು ಆಕಾಶದ ನಕ್ಷತ್ರಗಳ ಹಾಗೆ, ಕಡಲ್ ತೀರದ ಉಸುಬಿನ ಹಾಗೆ ನಾನು ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡ್ತೇನೆ. ದೇವ್ರೆ ಫಸ್ಟ್ ಒಂದು ಮಗು ಕೊಡು, ಆಮೇಲೆ ಮಾತಾಡೋಣ ಅದೆಲ್ಲ. ಸ್ತೋತ್ರ. ಈ ವಾಸ್ ವೇಟಿಂಗ್ ಫಾರ್ 25 years. 25 ವರ್ಷ ಡಿಲೇ ಆಯಿತು. ಅದರ ಪರ್ಪಸ್ ನೋಡ್ರಿ. ಇಲ್ಲಿ ಈಗ ಪ್ರಪಂಚದಾದ್ಯಂತ ವಿಶ್ವಾಸಿಗಳನ್ನು ತೆಗೆದು ನೋಡ್ರಿ. ಆಕಾಶದ ನಕ್ಷತ್ರಗಳ ಹಾಗೆ, ಕಡಲ್ ತೀರದ ಉಸುಬಿನ ಹಾಗೆ ಅಸಂಖ್ಯವಾಗಿ ಇಲ್ವಾ? The purpose of God never fails. His purpose is better than
ಯುವರ್ ಡಿಲೇ. ನೀನು ತಡ ಆಯಿತು ಅಂತ ಗುಣಗುಟ್ಟಕ್ಕೆ ಹೋಗಬೇಡ. His promise is greater than every problem. His promise is greater than every problem. ಇವತ್ತು ನಾವು ನೋಡೋದೇನು ಗೊತ್ತಾ? ಅಯ್ಯೋ ನನಗೆ ಪ್ರಾಬ್ಲಮ್ ಇದೆ, ನನಗೆ ಕಷ್ಟ ಇದೆ, ನನಗೆ ಇಕ್ಕಟ್ಟಿದೆ. ಅಲೋ ಬ್ರದರ್, ನೀನು ಈ ಇಕ್ಕಟ್ಟು, ಈ ಪ್ರಯಾಸ, ಈ ಪ್ರಾಬ್ಲಮ್ಮು, ಈ ಡಿಲೇ ಇದನ್ನೇ ನೋಡಬೇಡ. ದೇವರ ಉದ್ದೇಶ ನೋಡು, ದೇವರ ವಾಗ್ದಾನ ನೋಡು. ದೇವರ ವಾಕ್ಯ ಹೇಳ್ತದೆ, ಅವನ ವಾಗ್ದಾನಗಳು ಇಸ್ರಾಯೇಲ್ ಜನರಿಗೆ ದೇವರು ಮಾಡಿದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರ್ತು ಅಂತ. ಹಾಗಾದರೆ ದೇವರು ನಿನಗೆ ಮಾಡಿರುವ ವಾಗ್ದಾನಗಳು ಒಂದು ತಪ್ಪಿ ಹೋಗಲ್ಲ. ಬಿಕಾಸ್ ಯು ಆರ್ ಇನ್ ಹಿಸ್ ಗ್ರಿಪ್. ನೀನು ಅವನ ಹಿಡಿತದಲ್ಲಿದ್ದೀಯಾ? ಇದ್ದೀರಾ ನೀವು ನನ್ನ ಜೊತೆ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿರೋ ಕೈ ಕೊಟ್ಟು ಕೇಳ್ರಿ, ನಿಮಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ನನಗೆ ಅರ್ಥ ಆಯಿತು, ನಿಮ್ಗೆ ಅರ್ಥ ಆಗ್ತಿದೆಯಾ ಕೇಳಿ. His power is greater than every opposition. ನಿನಗೆ ಬರ್ತಿರುವಂಥ ವಿರೋಧಗಳಿಗಿಂತ ಅವನ ಶಕ್ತಿ ಅತಿ ದೊಡ್ಡದಾಗಿದೆ. ಹೌದಲ್ವಾ? ನಾವು ನೋಡೋದೇನು ಗೊತ್ತಾ? ವಿರೋಧ ನೋಡ್ತಾ ಇದ್ವಿ, ನಮ್ಮ ದೇವ್ರ ಶಕ್ತಿನ ಮರ್ತೋಗ್ಬಿಡ್ತಾ ಇದ್ವಿ. ಆಮೇಲೆ ಹೇಳಿದ್ರು, ನಾನು ನಿನ್ನ ಹಿಡಿತದಲ್ಲಿ ಇದ್ದೀನಿ ಅಂತ. ಒಂದು ವಿಡಿಯೋ ಕಳಿಸಿದ್ರು. ಹೆಂಡ್ತಿ ಗಂಡನ ಕೇಳ್ತಾ ಇದ್ದಾಳೆ, ಇಲ್ರಿ ನಾನು ಬಡ್ಕೊಂಡೆ ತಾನೆ, ಮುಂದ್ಗಡೆ ಗೋಡೆ ಇದೆ, ಗುದಿತೀಯ 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 ಅಂತ ನಾನು ಬಡ್ಕೊಂಡೆ, ಅಂದರೂ ತಗೊಂಡೋಗಿ ಗುದ್ದದಲ್ಲ ಅಂತ. ಸೋತ್ರ. ಗಂಡ ಹೇಳ್ತಾನೆ, ಅಲ್ಲ ಕಣೆ, ಅದಕ್ಕೆ ನೀನು ತಾನೇ ಡ್ರೈವ್ ಮಾಡ್ತಾ ಇದ್ದೆ, ನಾನು ಅಲ್ವಲ್ಲ ಅಂತ. ಅದೇ ನಾನೇ ಬ್ರೇಕ್ ಹೊಡೆದು ನಿಲ್ಲಿಸ್ಬೇಕು ಅಂತ ನಿಮ್ಗೆ ನಿಲ್ಸೋಕ್ಕಾಗಲ್ವಾ ಅಂತಾಳೆ. ಅದೇನು ನಿಮ್ಗೆ ಹಠ? ನಾನೇ ನಿಲ್ಲಿಸ್ಬೇಕಂತ ನಿಮ್ಗೆ ನಿಲ್ಲಿಸ್ಬೋದಾಗಿತ್ತಲ್ಲ. ಡ್ರೈವಿಂಗ್ ಮಾಡ್ತಾ ಇರೋಳು ಇವಳು, ಗೊತ್ತಿದ್ದು ಇವಳು, ಆಪಾದನೆ ಹೇಳ್ತಾ ಇರೋದು ಗಂಡನ ಮೇಲೆ. ಯಾಕೋ ಇತ್ ಕಡೆ ನನಗೊಂದು ಸಂಶಯ ಇದೆ, ಹಿಂಗೆ ಬರ್ತೀನಿ. ಆಮೇಲೆ ಸಮ್ಟೈಮ್ ವಿ ಬ್ಲೇಮ್ ಎವ್ರಿಥಿಂಗ್ ಆನ್ ಗಾಡ್. ದೇವರ ಶಕ್ತಿ, His power is greater than your opposition. ನಿಮಗೆ ವಿರುದ್ಧವಾಗಿರುವ ಶಕ್ತಿಗಳಿಗಿಂತ ನಮ್ಮಲ್ಲಿರುವವನು ಬಲಿಷ್ಠನು ಎಂದು ನಾವು ಅರ್ಥ ಮಾಡ್ಕೊಬೇಕು. ಅರ್ಥ ಆದವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ತಾಕುವವನು ನನ್ನ ಕಣ್ಣಿನ ಗುಡ್ಡೆಯನ್ನು ತಾಕುವುದಕ್ಕೆ ಸಮ. ನಾನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೇನೆ, ನೀನು ನನ್ನವಳು, ನೀ ನನ್ನವನು ಎಂದು. ಆಮೆನ್. ಗಾಡ್ ಇಸ್ ಓಪನಿಂಗ್ ಹಿಸ್ ಹಾರ್ಟ್. ದೇವರು ಅವನ ಹೃದಯವನ್ನು ಬಿಚ್ಚಿ ಹೇಳ್ತಾ ಇದ್ದಾನೆ, ಯು ಆರ್ ಮೈನ್, ನೀನು ನನ್ನವನು, ನೀ ನನ್ನವಳು. ಬಿ ಕಾನ್ಫಿಡೆಂಟ್. ಸೋತ್ರ. ಯಾರಾದರೂ ಏನಾದರೂ ಹೇಳಿದ ತಕ್ಷಣ ದಿಢೀರ್ ಅಂತ ನಂಬಿಟ್ಟು ದೇವ್ರನ್ನ ಬಿಟ್ಟುಬಿಡ್ಬೇಡ್ರಿ. ಶೋ ದೇವ್ರೆ, ಯಾಕೋ ಗೊತ್ತಿಲ್ಲ ಪಾಸ್ಟ್ರೆ, ಈ ನಡುವೆ ನಮ್ಮೂರ ಕಡೆಯಿಂದ ತುಂಬ ಹೋರಾಟ ಪಾಸ್ಟ್ರೆ. ಪ್ರಾರ್ಥನೆ ಮಾಡಿ ಸ್ವಲ್ಪ ದಿನ ಆಗಿದೆ, ಅದೇನೋ ಗೊತ್ತಿಲ್ಲ ಪಾಸ್ಟ್ರೆ. ನನ್ನನ್ನು ಹತ್ತು ಕಡೆನೇ ಕರೀತಾ ಇದ್ದಾರೆ, ನಾನು ಹೋಗಲ್ಲ ಅಂತೀನ. ನಮ್ಮ ಯಜಮಾನ್ರು ಹಂಗಲ್ಲ ಹೇಳ್ಬೇಡ ಬಾ ಅಂತ ಕರೀತಾರ. ಸೋತ್ರ. ನಿನಗಾಗಲೇ ವಾಲ್ಬಿಟ್ಟಿದೀಯ, ಯಾವಾಗ ಬೀಳಬೇಕು ಅಂತ ನೀನು ಹಿಂಗೆ ಕಾಯ್ತಾ ಇದೀಯ. ಅದಕ್ಕೆ ಈ ಕುಂಟನೆಪ ಹೇಗೆ ಹೇಳ್ತೀಯ? ಬೇಗ ಹೋಗ್ಬಿಡು ಅಲ್ವಾ? ಪಾಪ ಪಾಸ್ಟ್ರುಗಳೇನೋ ಕುಣಗಲಿಂದ ಬಂದವ್ರ ಥರ, ಕಿವಿಯಲ್ಲಿ ಹೂವು ಇಟ್ಟಿರೋರ ಥರ ನಮಗೆ ಲಾಲ್ಬಾಗು ಕಬ್ಬನ್ ಪಾರ್ಕು ಕುಣಿಸ್ಬಿಡ್ತಾರೆ. ಈ ಪಾಸ್ಟ್ರು ಹುಟ್ಟಿದ್ದು ಬ್ಯಾಂಗ್ಳೂರು, ಬೆಳೆದಿದ್ದು ಬ್ಯಾಂಗ್ಳೂರು, ಕುಡಿದಿದ್ದು ಕಾವೇರಿ ನೀರೇ. ಸೋತ್ರ. ಹುಷಾರು
ಹುಷಾರು. ಸೊ ಯು ಆರ್ ಇನ್ ಹಿಸ್ ಗ್ರಿಪ್. ಎಲ್ಲಿ ದೇವರ ಕೈ. ನಿನ್ನೆ ನಾನು ಹೇಳಿದೆ ಅಜಾಕ್. ಅಜಾಕ್ ಎನ್ನುವಂಥ ಇಬ್ರಿಯ ಪದ, CHAZAQ. ಅಜಾಕ್ ಇಬ್ರಿಯ ಪದ ಅಜಾಕ್. ಅಜಾಕ್ ಮೀನ್ಸ್ ಓಲ್ಡ್, ಹಿಡಿತ. ಎಲ್ಲೆಲ್ಲಿ ದೇವರು ಹಿಡಿದನು. ಇವತ್ತು ನಾನು ನಿಮ್ಮ ಹತ್ರ ಹೇಳಿದೆ, ಪೇತ್ರನ ಕೈಯನ್ನು ದೇವರು ಹಿಡಿದನು, ಮುಳುಗಕ್ಕೆ ಬಿಡದಂತೆ ದೇವರು ಹಿಡಿದನು. ಇನ್ನೊಂದು ಭಾಗ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 14ನೇ ವಚನ. 14ನೇ ವಚನ. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನ ಕಂಡು ಆಕೆಯ ಕೈಯನ್ನ ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನ ಬಿಟ್ಟು ಹೋಯಿತು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನ ಬಿಟ್ಟು ಹೋಯಿತು. ಆಮೇನ್. ಮಾರ್ಕನ ಸುವಾರ್ತೆ 1:31. ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನ ಹಿಡಿದು ಎಬ್ಬಿಸಲು ಜ್ವರವು ಆಕೆಯನ್ನ ಬಿಟ್ಟು ಹೋಯಿತು. ಆಕೆಯು ಅವರಿಗೆ ಉಪಚಾರ ಮಾಡಿದಳು. ಎರಡು ಒಂದೇ ಇದೆ. ಮತ್ತಾಯನು ಬರೆದಾಗ ಆಕೆಯ ಕೈಯನ್ನು ಮುಟ್ಟಿದನು ಅಂತ ಬರೆದಿದೆ. ಮಾರ್ಕನ ಬರೆಯುವಾಗ ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಅಂತ ಬರೆದಿದೆ. ಇದರಲ್ಲಿ ಯಾವುದು ಕರೆಕ್ಟ್ ಅಂದರೆ ಎರಡು ಕರೆಕ್ಟೇ. ಎರಡು ಸ್ಥಳಗಳಲ್ಲೂ ಉಪಯೋಗಿಸಿರುವ ಪದ ಅಜಾಕ್, ಹಿಡಿತ. ಸ್ಪರ್ಶ ಅಲ್ಲ, ಹಿಡಿತ. ಬನ್ನಿ ಪಾಸ್ಟರ್ಲಿ ಒಂದು ನಿಮಿಷ. ಎಷ್ಟು ಇದು ಸ್ಪರ್ಶ, ಇದು ಸ್ಪರ್ಶ, ಇದು ಹಿಡಿತ. ಅರ್ಥ ಆಗ್ತಿದೆಯಾ? ಇದು ಹಿಡಿತ, ಇದು ಸ್ಪರ್ಶ. ಮತ್ತಾಯನು ಹೇಳಿದನು ಮುಟ್ಟಿದನು ಅಂತ. ಲೂಕನ್ ಹೇಳ್ತಾನೆ ಅವನು ಹಿಡಿದು, ಕೈ ಹಿಡಿದು. ಸ್ತೋತ್ರ. ಆಮೇನ್. ಇದು ಎರಡು ನೋಡ್ರಿ, ನಮ್ಮ ಬೈಬಲು ಭಾಷಾಂತರ ಮಾಡಿರೋದು ಒರಿಜಿನಲ್ ಭಾಷೆಯಿಂದ ಇದನ್ನು ಲ್ಯಾಟಿನ್ ಭಾಷೆಗೂ, ಲ್ಯಾಟಿನ್ ಭಾಷೆಯಿಂದ ಗ್ರೀಕ್ ಭಾಷೆಗೂ ಭಾಷಾಂತರ ಮಾಡಿ ತಗೊಂಬಂದಿದ್ದು. ಗ್ರೀಕ್ ಭಾಷೆಯಿಂದ ನಮ್ಮ ಭಾಷೆಗಳಿಗೆ. ಸ್ತೋತ್ರ ಸ್ತೋತ್ರ. ಒಂದು ಟ್ಯಾಂಕರ್ ನೀರು ನೀವು ಆರ್ಡ್ರ್ ಮಾಡಿರಿ. ಒಂದು ಟ್ಯಾಂಕರ್ ನೀರು ನಿಮಗೆ ಕೊಳಯಲ್ಲಿ ನೀರು ಬರ್ದಿರೇ ಇದ್ದಾಗ ಒಂದು ಟ್ಯಾಂಕರ್ ನೀರು ಆರ್ಡ್ರ್ ಮಾಡಿರಿ. ಅವನ ಕಂಠು ಪೂರ್ತಿ ತುಂಬಿಸ್ಕೊಂಡು ಬರ್ತಾನೆ. ಮನೆಯಲ್ಲಿ ಬಂದು ನಿಮ್ಮ ಟ್ಯಾಂಕಿಗೆ ಹಾಕೋಷ್ಟರಲ್ಲಿ ಅರ್ಧ ಟ್ಯಾಂಕೇ ಇರೋದು. ಯಾಕಂದರೆ ಅರ್ಧ ಲಾರಿಯಲ್ಲಿ ಚೆಲ್ಲೋಗುತ್ತೆ. ಯಾರಾದರೂ ಅರ್ಜೆಂಟಾಗಿ ಹೋಗೋರು ಬರ್ತಾರೆ, ಬ್ರೇಕ್ ಹೊಡಿತಾನೆ, ದಡಾರ ಅಂತ ನೀರೆಲ್ಲ ಕೆಳಗಡೆ ಹೋಗುತ್ತೆ. ಆಮೇಲೆ ಅರ್ಧ ಆಗ್ತಿದ್ದಂಗೆ ಅದು ಅಲುಗಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ತುಂಬಿದ ಕೊಡ ತುಳುಕಲ್ಲ ಅಂದಂಗೆ ಇದು ತುಳುಕಿ ತುಳುಕಿ ಒಂದಷ್ಟು ಚೆಲ್ಲೋಗುತ್ತೆ. ಟ್ರಾನ್ಸ್ಲೇಷನ್ ಮಾಡಿ ಮಾಡಿ ಬಂದಾಗ ಇಂಪಾರ್ಟೆಂಟ್ ಆಗಿರೋದನ್ನೆಲ್ಲ ಬಿಟ್ಬಿಟ್ರು. ಅದು ಹೇಳಕ್ಕೆ ಇದನ್ನು ತಂದೆ. ಸ್ತೋತ್ರ. ಅರ್ಥ ಆಗ್ತಿದೆಯಾ? ಸೊ ಭಾಷೆ, ಮೂಲ ಭಾಷೆಗಳಿಂದ ಇದನ್ನು ಭಾಷಾಂತರ ಮಾಡಿ ತರುವಷ್ಟರಲ್ಲಿ ಕೆಲವೊಂದು ಪದಗಳು ಬರಹಗಾರರಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ನಾನು ಆರಂಭ ಕಾಲದಲ್ಲಿ ಯಾರು ನಮ್ಮ ಬೈಬಲ್ನೆಲ್ಲ ನಮ್ಮ ಭಾಷೆಗಳಿಗೆ ಭಾಷಾಂತರ ಮಾಡಿದ್ದು ವಿಲಿಯಂ ಕೇರಿ ಅವರು. ವಿಲಿಯಂ ಕೇರಿ ಇಸ್ ಅ ಗ್ರೇಟ್ ಮ್ಯಾನ್ ಆಫ್ ಗಾಡ್. ಮಿಷನರಿಯಾಗಿ ಬಂದಂಥ ವಿಲಿಯಂ ಕ್ಯಾರಿ. ವಿಲಿಯಂ ಕ್ಯಾರಿ ಅವರು ಆ ಕಾಲದಲ್ಲಿ ವಿದ್ಯಾವಂತರು ಯಾರಿದ್ರು? ಎಲ್ಲ ಬ್ರಾಹ್ಮಿನ್ ಕುಟುಂಬದವರೇ. ಸ್ತೋತ್ರ. ಅವರೇ ವಿದ್ಯಾವಂತರಾಗಿದ್ದು. ಉಳಿದವ್ರು ಯಾರು ಶಾಲೆಗೂ ಹೋಗಂಗಿಲ್ಲ. ಮಿಷನರಿಗಳು ನಮ್ಮ ದೇಶಕ್ಕೆ ಬಂದು ಅವರುಗಳು ಅವಿದ್ಯಾವಂತರನ್ನು ಕಂಡು ಇಲ್ಲಿ ನಮ್ಮಲ್ಲಿ ಬಹಳ ಜಾತಿ ಪದ್ಧತಿ ಇತ್ತು.
ಸತಿಗಮನ ಪದ್ಧತಿ ಇತ್ತು, ಬಾಲ್ಯ ವಿವಾಹ ಪದ್ಧತಿ ಇತ್ತು. ಇದೆಲ್ಲ ಪದ್ಧತಿಗಳಿಂದ ತುಂಬ್ಕೊಂಡ್ಬಿಟ್ಟಿದ್ವಿ. ವಿದ್ಯಾವಂತರಿರಲಿಲ್ಲ. ಮಿಷನರಿಗಳು ಬಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಅವಿದ್ಯಾವಂತರನ್ನ ವಿದ್ಯಾವಂತನಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಆ ಕಾಲದಲ್ಲಿ ಈ ವಿದ್ಯಾವಂತರಾಗಿದ್ದವರು ಅವರು ಕ್ರೈಸ್ತರಾಗಿರಲಿಲ್ಲ. ಅವರು ಭಾಷಾಂತರಕ್ಕೆ ಕರೆದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ ಹೀಗೆ, ಯೇಸು ನಿಮ್ಮನ್ನು ಸೌಖ್ಯ ಮಾಡ್ತಾರೆ ಅಂದರೆ ಭಾಷಾಂತರ ಮಾಡೋಣ, ಇವನ ದೇವರು ನಿಮ್ಮನ್ನು ಸೌಖ್ಯ ಮಾಡ್ತಾನಂತೆ ಅಂದರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ, ಅವನೇನು ಹೇಳ್ತಾ ಇದ್ದಾನೋ ಅದನ್ನು ಹೇಳ್ತಾ ಇದ್ದೀನಿ, ಇವನ ದೇವರು ನಿಮ್ಮನ್ನು ಸೌಖ್ಯ ಮಾಡ್ತಾನೆ ಅಂತ. ಭಾಷಾಂತರ ಹೆಂಗಿದೆ ನೋಡಿದ್ರೆ ನಾನು ಹೇಳೋದರ್ಥ. ಆದರೆ ನಾವು ಕೀರ್ತನೆ ಓದುವಾಗ ಯೆಹೋವನು ನನ್ನ ಕುರುಬನು, ವ್ಯಕ್ತಿಗತವಾದಂಥ ಇದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮ್ಗೆ ಅರ್ಥ ಆಗ್ತಿದೆಯಾ? ಅಲ್ಲಿಂದ ಭಾಷಾಂತರಗಳು ನಡೆಸ್ಕೊಂಡು ಆ ರೀತಿಯಲ್ಲಿ ವಿಲಿಯಂ ಕೇರಿ ಭಾಷೆಗಳನ್ನು ಕಲಿತು ಆ ಭಾಷೆಯಿಂದ ತಾನು ಬೈಬಲನ್ನು ರಚಿಸ್ನು. ಇವತ್ತು ನಮ್ಮ ಕೈಗೆ ನಮ್ಮದೇ ಆದಂಥ ಭಾಷಾಂತರ. ಇವತ್ತು ಡಿಫ್ರೆಂಟ್ ವರ್ಷನ್ಸ್ ಬಂದಿದೆ, ಬಹಳ ಬದಲಾವಣೆಗಳು ಬಂದಿದೆ. ಮೂಲ ಭಾಷೆಯಿಂದ ಎಲ್ಲ ಗ್ರೀಕು ಈಬ್ರು ಕಲಿತವರೆಲ್ಲ ಅಲ್ಲಿಂದ ತೆಗೆದು ಪದಗಳನ್ನು ಇಟ್ಟು ಈಗ ಭಾಷಾಂತರ ತಿರ್ಗಾ ಮಾಡ್ತಾ ಇದ್ದಾರೆ. ತುಂಬ ಬೈಬಲ್ಗಳು ಬದಲಾವಣೆಗಳು ಬಂದಿದೆ, ಟ್ರಾನ್ಸ್ಲೇಷನಲ್ಲಿ ವ್ಯತ್ಯಾಸ ಬಂದಿದೆ. ನಾನು ಇದನ್ನು ಏನು ಕೇಳಕ್ಕೆ ಬಂದೆ ಅಂದರೆ, ನೀವು ಮತ್ತಾಯನ 8:14 ಯೇಸು ಸ್ವಾಮಿ ಆಕೆಯ ಕೈಯನ್ನು ಮುಟ್ಟಿದನು ಅಂತ ಬರೆದಿದೆ. ಆದರೆ ಮಾರ್ಕನ ಸುವಾರ್ತೆಯಲ್ಲಿ ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಅಂತ ಬರೆದಿದೆ. ಇದು ಎರಡೂ ಸತ್ಯನೇ. ಅಲ್ಲಿ ಉಪಯೋಗಿಸಿರುವಂಥ ಮೂಲ ಭಾಷೆಯ ಪದ ಅಸಾಕ್ ಎನ್ನುವಂಥ ಪದ. ಇಲ್ಲಿ ನನ್ನ ಮರ್ಮ, ಆಗಲೇ ನಾನು ಹೇಳಿದೆ, ಪೇತ್ರನನ್ನು ನೀರಿನಲ್ಲಿ ಮುಳುಗಿಸೋದು ಶತ್ರುವಿನ ಪದ್ಧತಿ. ಇಲ್ಲಿ ಪೇತ್ರನ ಹತ್ಯೆಯ ಜ್ವರ ಅವಳನ್ನು ಹಿಡಿದಿದೆ, ಅವಳನ್ನು ಹದಮಿದೆ, ಅವಳನ್ನು ಬೆಡ್ ರಿಡನ್ ಮಾಡಿದೆ. ಅರ್ಥ ಆಗ್ತಿದೆಯಾ? ಜ್ವರದ ಆತ್ಮನಿಗೆ ಬೇಕಾಗಿರೋದು ಇವಳು ಎದ್ದೇಳಬಾರದು, ಇವಳು ತಲೆ ಎತ್ತಬಾರದು, ಇವಳು ಮಲಗಿರಬೇಕು. ಆಮೇಲೆ ಡೌನ್ವರ್ಡ್ ಕೆಳಗೆ ತಬ್ಬಿ ಬಿದ್ದಿರಬೇಕು, ನೀನು ರೋಗಿ ಆಗಿರಬೇಕು. ಇವತ್ತು ನಾನು ನಿಮಗೆ ಪ್ರವಚನ ಶಬ್ದವಾಗಿ ಹೇಳ್ತೇನೆ, ಶತ್ರು ನಿನ್ನನ್ನು ನೆಲಸಮವಾಗೋದಕ್ಕೆ ದೊಬ್ಬಿದ್ರು ದೇವರು ನಿನ್ನನ್ನು ನೆಲಸಮವಾಗೋದಕ್ಕೆ ಬಿಡೋದಿಲ್ಲ. ತನ್ನ ದೂತನಿಗೆ ಅಪ್ಪಣೆ ಕೊಟ್ಟು ತನ್ನ ಕೈಯಿಂದ ಮೇಲೆ ಕೆತ್ತುವಂತನಾಗಿರ್ತಾನೆ. ಪ್ರಕೃತಿಯ ಪ್ರತ್ಯೇಕತೆ ಕೆಳಗಡೆಯಿಂದ ಮೇಲಕ್ಕೆ ಬರೋದಲ್ಲ, ಮೇಲಿಂದ ಕೆಳಗಡೆ. ವಾಟ್ ಈಸ್ ದ ರೀಸನ್? ಗುರುತ್ವಾಕರ್ಷಣೆಯ ಬಲ, ಗ್ರಾವಿಟಿ ಪವರ್ ಪುಲ್ಲಿಂಗ್ ಡೌನ್. ಈ ಲೋಕದಲ್ಲಿರುವ ಸಮಸ್ತವು ಶತ್ರುವಿನ ಕೈಯಲ್ಲಿದೆ. ಪೇತ್ರನ ಹತ್ಯೆ ಜ್ವರದಲ್ಲಿ ಇರುವಾಗ ಜ್ವರದ ಆತ್ಮನ ಹೇಳುತ್ತೆ, ಇವಳು ಇನ್ನು ಎದ್ದೇಳಾಗಬಾರ್ದು, ಇವಳು ಬಿದ್ದಿರ್ಬೇಕು ಕೆಳಗಡೆ, ಇವಳು ರೋಗಿ ಆಗಿರ್ಬೇಕು. ಆದರೆ ಯೇಸು ಸ್ವಾಮಿ ಬಂದಿದ್ದು ಇವಳು ರೋಗಿ ಆಗಿರೋದಕ್ಕಲ್ಲ, ಇವಳ ಕೈ ಹಿಡಿದು ಮೇಲಕ್ಕೆತ್ತಿದನು. Jesus' grip was upward, so the battle between the downward grip and the upward grip is happening. ಅವನು ಕೆಳಗಡೆ ಎಳಿತಾ ಇದ್ದಾನೆ, ಯೇಸು ಸ್ವಾಮಿ ಮೇಲೆ ಎಳಿತಾ ಇದ್ದಾನೆ. ನೀನು ಬರ ಇಲ್ಲಿ, ಅವನ ಕೆಲಸ ಬರೋ, ಜೂನಿಯರ್ ಪಾಸ್ಟರ್, ಅವನ ಭವಿಷ್ಯದ ಜೂನಿಯರ್ ಪಾಸ್ಟರ್, ಮಲ್ಕೊಳ್ಳೋ ಇಲ್ಲಿ. ನಾನು ಹಿಂಗೆ ಎಳೆಯುವಾಗ ನೀನು ಎದ್ದೊಳ್ಬಾರ್ದು, ಎಷ್ಟು ಬಲ ಇದೆ ನೋಡ್ತೀನಿ. ಅರ್ಥ ಆಯ್ತಾ? ಎದ್ದೊಳ್ತೀಯ, ನಾನು ಹೇಳಿದ್ರೆ ಬಂದ್ಬಿಡ್ತೀಯಾ? ಇಲ್ಲ ಅಂತ ಹೇಳೋ, ಬರಲ್ಲ ಅಂತ ಹೇಳು, ಹಂಗೆ ಮಲಗಿರ್ತೀನಿ ಅಂತ ಹೇಳು. ಕೈ ಕೊಡು. ಈಗ ಪೇತ್ರನ ಹತ್ಯೆ, ನೀವೇ ಬನ್ನಿರಿ.
ಏ ಅಪ್ಪ ಕಣೋ ಶತ್ರು ಅಲ್ಲ, ಉದಾಹರಣೆಗೆ ಅಷ್ಟೇ. ಅವನ್ನ ಅದ್ಮ್ಕೊಳ್ರಿ ಅಲ್ಲಿ. ನಾನು ಎಬ್ಬಿಸೋದಕ್ಕೆ, ನೀವು ಅದ್ಮೋದಕ್ಕೆ. ಯೇಸು ಸ್ವಾಮಿ ಕೈ ಹಿಡಿದು ಎಬ್ಸೋದಕ್ಕೆ, ಶತ್ರು ಅದ್ಮೋದಕ್ಕೆ. ಆಮೇಲೆ ಅರ್ಥ ಆಯ್ತಾ? ಆದರೆ ಯೇಸು ಸ್ವಾಮಿ ಏನು ಮಾಡಿದ್ರು? ಶತ್ರುವಿನ ಬಲಕ್ಕಿಂತ ಯೇಸು ಸ್ವಾಮಿಯ ಬಲ ಹೆಚ್ಚಾಗಿರೋದ್ರಿಂದ ಯೇಸುವಿನ ನಾಮದಲ್ಲಿ ಅವನು ಬಿಡ್ತಾ ಇಲ್ಲ. ಅವನ ಕೈ ಜಾಸ್ತಿ ಒತ್ತಡ ಕೊಡಬೇಡ, ಆಮೇಲೆ ನಿನ್ನ ಮಗ ಅವನು ಶತ್ರು ಬಿಡಲ್ಲ ಅಂತ ಯೇಸು ಸ್ವಾಮಿ ಕೂಲಾಗಿ ಹಿಡಿದು ಆ ಪೇತ್ರನ ಅತ್ತೆಯನ್ನು ಎಬ್ಬಿಸಿದನು. ಅಲ್ಲಿಗೆ ಶತ್ರು ಕೆಳಗಡೆ ಹಾಕ್ಬೇಕಂತ ಇದ್ದಂಥ ಪೇತ್ರನ ಅತ್ತೆ ಎದ್ದೇಳಿದ್ಲು. ಯಾರು ಹಿಡಿದಿದ್ದ ಕೈ? ಲಿಸನ್, ಇಲ್ಲಿ ಇನ್ನೊಂದು ಕಾರ್ಯ ಇದೆ. ಇವಳು ಸೇವೆ ಮಾಡಬೇಕಾದವಳು, ಅನೇಕರಿಗೆ ಉಪಚಾರ ಮಾಡಬೇಕಾದವಳು, ಮಿನಿಸ್ಟ್ರಿಯ ಕಾರ್ಯ ಇದ್ದವಳು. ಆದರೆ ಶತ್ರು ಏನು ಮಾಡಿದ್ದಾನೆ? ಮಿನಿಸ್ಟ್ರಿಗೆ ಬಿಡದಂತೆ ಇವಳನ್ನ ಬೆಡ್ ರಿಡನ್ ಮಾಡಕ್ಕೆ ನೋಡ್ದ. ಆದರೆ ಯೇಸುವಿನ ಕೈ ಇವತ್ತು ಕೆಲವರನ್ನ ಮಿನಿಸ್ಟ್ರಿಗೋಸ್ಕರ ಹೊರಗಡೆ ತರ್ತಾನೆ, ಕೆಲವರ ಮೇಲೆ ಅಭಿಷೇಕ ದೇವರು ಕಳಿಸ್ತಾನೆ. ಈ ಮತ್ತಾಯ ಮಾರ್ಕ 1 ಬರೆದ್ರೆ, ಲೂಕ ಏನು ಬರ್ದಿದ ನೋಡ್ರಿ, 4:38. ಆತನು ಸಭಾಮಂದಿರದಿಂದೆದ್ದು ಸೀಮೋನನ ಮನೆಗೆ ಬಂದನು. ಅಲ್ಲಿ ಸೀಮೋನನ ಅತ್ತೆಯು, ಸೀಮೋನ್ ಅಂದ್ರೆ ಪೇತ್ರ, ಸೇಮೆ. ಸೀಮೋನನ ಅತ್ತೆಯು ಕಠಿಣ ಜ್ವರದಿಂದ ಬಹಳ ಕಷ್ಟಪಡುತ್ತಿರಲಾಗಿ. ನೋಡಿದ್ರ ಎಂತ ಜ್ವರ? ಮತ್ತೆ 2 ಕಡೆ ಬರ್ದಿದ್ದು ಜ್ವರ, ಇಲ್ಲಿ ಕೊಟ್ಟಿರೋದೇನು? ಕಠಿಣ ಜ್ವರ. ಈ ಬರಹಗಾರರ ಮೇಲೆ ಹೋಗುತ್ತೆ ಅದಲ್ಲ. ನನ್ನ ಪ್ರಸಂಗ ಶೈಲಿ ಅಲ್ಲ, ಪಾಸ್ಟರ್ ರಾಜುದು ಪ್ರಸಂಗ ಶೈಲಿ. ಪಾಸ್ಟರ್ ರಾಜುದು ಪ್ರಸಂಗ ಶೈಲಿ ಅಲ್ಲ, ಚಂದ್ರಶೇಖರ್ ಪಾಸ್ಟರ್ ಶೈಲಿ. ಸ್ತೋತ್ರ. ಒಬ್ರೊಬ್ರದ್ದು ಒಂಥರ ಇರುತ್ತೆ. ಬರಹಗಾರರು ಹಂಗೆ, ಒಬ್ಬ ಬರಿಬೇಕಾ ಸ್ವಲ್ಪ ಎಫೆಕ್ಟ್ ಆಗ್ತಾನೆ. ಸ್ತೋತ್ರ. ಲೂಕ ಬರಿವಾಗ ಹೇಳ್ತಾನೆ, ಕಠಿಣ ಜ್ವರದಿಂದ ಬಹಳ ಕಷ್ಟಪಡುತ್ತಿರಲಾಗಿ ಆಕೆಯ ವಿಷಯವಾಗಿ. ಆಕೆಯ ವಿಷಯದಲ್ಲಿ ಆತನನ್ನ ಬೇಡಿಕೊಂಡರು. ಆತನು ಆಕೆಯ ಬಳಿ ನಿಂತು ಬಾಗಿ ಆ ಜ್ವರವನ್ನ ಗದರಿಸಲು ಅದು ಆಕೆಯನ್ನ ಬಿಟ್ಟು ಹೋಯಿತು. ಕೂಡಲೇ ಆಕೆ ಎದ್ದು ಅವರಿಗೆ ಉಪಚಾರ ಮಾಡಿದಳು. ಈಗ ನೋಡ್ರಿ, ಒಂದು ಕಡೆ ಏನು ಹೇಳಿದ್ರು? ಮುಟ್ಟಿದನು ಅಂತ. ಇನ್ನೊಂದು ಕಡೆ ಏನು ಹೇಳಿದ್ರು? ಕೈ ಹಿಡ್ದು ಎಬ್ಬಿಸ. ಮತ್ತೊಂದು ಕಡೆ ಏನು ಹೇಳಿದ್ರು? ಗದರಿಸಿದನು. ಯಾವುದ್ರಿ ಸರಿ? ಎಲ್ಲ ಸರಿನೇ. ಅದಕ್ಕೆ ಬೈಬಲ್ ಓದುವಾಗ ಒಂದನ್ನು ಹಿಡ್ಕೊಂಡು ನಾವು ಅದೇ ಕರೆಕ್ಟ್ ಅಂತ ಹೇಳಬಾರ್ದು. ಇದು 3 ಸರಿನೇ. Jesus rebuked, meaning it was the same language that he would use is rebuking the devil. ದುರಾತ್ಮನನ್ನು ಗದರಿಸುವಾಗ, ಅವುಗಳನ್ನು ಬಿಟ್ಟು ತೊಲಗು ಅಂತ ಹೇಳುವಾಗ ಅದೇ ಲ್ಯಾಂಗ್ವೇಜೇ ಇಲ್ಲಿ ಉಪಯೋಗಿಸಿರೋದು. ದಟ್ ಮೀನ್ಸ್ ಆ ಜ್ವರನ ಗದರಿಸಿದ್ನು, ಕೈ ಹಿಡಿದು ಎಬ್ಬಿಸಿದ್ನು. ದಟ್ ಮೀನ್ಸ್ ಇವನು ಬರೆದಾಗ ಇವನ ಅಟೆನ್ಷನ್ ಕೊಟ್ಟಿದ್ದು ರೆಬ್ಯೂಕ್ ಮಾಡಿದ್ದನ್ನು. ಮತ್ತಾಯ ಸ್ಪರ್ಶದಲ್ಲಿ ನಿಂತ್ಕೊಂಡ, ಆದರೆ ಮಾರ್ಕನು ಅವನ ಕೈ ಹಿಡ್ದನು ಅಂತ, ಕೈ ಹಿಡಿದು ಎಬ್ಬಿಸ್ದ ಅಂತ. ಇದು 3 ಒಂದೇ ಅರ್ಥ, ಒಂದೇ ಕಾರ್ಯ, 3 ರೀತಿಯಲ್ಲಿ. ದೇರ್ ವಾಸ್ ಡೌನ್ಲೋಡ್ ಗ್ರಿಪ್. ಅವಳ ಪೊಟೆನ್ಷಿಯಲ್ ಆಗಿದ್ಲು, ಸೇವೆ ಮಾಡಬೇಕಾದವಳು. ಅವಳಿಗೆ ಕರೆ ಇತ್ತು, ಸೇವೆಯ ಕರೆ ಇತ್ತು. ಅವಳ ಜೀವನದಲ್ಲಿ ದೇವರ ಉದ್ದೇಶ ಇತ್ತು, ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರಬೇಕಾದವಳು. ಸಮ್ಟೈಮ್ಸ್ ದೇವರ ಸೇವೆಗೆ ಪ್ರಯೋಜನಕ್ಕೆ ಬರಬೇಕಾದವ್ರನ್ನ ಶತ್ರು ಹಿಡಿದು ಅದು ಮಿಕ್ಬಿಡ್ತಾನೆ.
ಅದನ್ನು ಬಿಡ್ತಾನೆ. ಆದರೆ ಇವತ್ತು ಯೇಸುವಿನ ನಾಮದಲ್ಲಿ ಅವನ ನಿನ್ನ ಕೈಯನ್ನು ಗ್ರಿಪ್ಪಾಗಿ ಹಿಡ್ದಿರೋದ್ರಿಂದ ಯು ವಿಲ್ ಕಮ್ ಅಪ್. ಪೇತ್ರನ ಹತ್ತೆ ಅವಳು ಎದ್ದು ಅವಳು ಎಲ್ಲರಿಗೂ ಉಪಚಾರ ಮಾಡಿದ್ಲು. ಇವತ್ತು ಸೇವೆ ಮಾಡಬೇಕಾದವರು ಪ್ರಾರ್ಥನೆ ಮಾಡಿಕೊಳ್ರಿ. ಐ ವಿಲ್ ಬ್ರೇಕ್ ಎವ್ರಿ ಬ್ಯಾರಕಾಡ್. ಅವನ ಹಾಕಿರುವಂಥ ಎಲ್ಲ ಹಿಂಡ್ರನ್ಸ್ ಅಡೆತಡೆಗಳನ್ನು ನಾನು ಮುರಿದು ಎದ್ದು ಬರ್ತೀನಿ. ಬಿಕಾಸ್ ಐ ಆಮ್ ಇನ್ ಹಿಸ್ ಗ್ರಿಪ್. ನಾನು ಅವನ ಹಿಡಿತದಲ್ಲಿ ಇರೋದ್ರಿಂದ ಅದು ಒಪ್ಪೋರು ಮಾತ್ರ ಎದ್ದು ನಿಂತ್ಕೊಳ್ರಿ.